ಆಯ್ತಾಯ್ತು, ಆಮೇಲೆ ಅವ್ರಿಗೆ ಬ್ರೀಫಿಂಗ್ ಕೊಡೋಣ ಸರ್. ಪ್ರಭಾಕರ್ ಅಷ್ಟೇ ಜಾಯಿನ್ ಆದ ಕೂಡಲೇ ಬ್ರೀಫಿಂಗ್ ಕೊಡಿ ಸರ್. ಎಲ್ರಿಗೂ ನಮಸ್ಕಾರ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಇವತ್ತು ಕನ್ನಡ ಭಾಷಾ ಕೌಶಲ್ಯ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಮುಂದುವರೆದ ಸಭೆ. ಇವತ್ತು ನಮ್ ಜೊತೆಗೆ ಎಲ್ಲ ತಜ್ಞರು ನಮ್ ಜೊತೆಗೆ ಇದ್ದಾರೆ. ಯಾಕೆ ಅಂದ್ರೆ ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ಇವತ್ತಿನ ಸಭೆ ಎಕ್ಸ್ಕ್ಲೂಸಿವ್ ಆಗಿ ಆಯೋಜನೆ ಮಾಡಲಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಬರಮಾಡ್ಕೊಳ್ತೇನೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಮಾನ್ಯ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳ ಈ ಗವರ್ನೆನ್ಸ್ ಸಲಹೆಗಾರರಾದ ಸನ್ಮಾನ್ಯ ಬೇಲೂರು ಸುದರ್ಶನ ಅವರು ನಮ್ಮ ಜೊತೆಗಿದ್ದಾರೆ. ತಮಗೂ ಕೂಡ ಆತ್ಮೀಯವಾದ ಸ್ವಾಗತ ಸರ್. ಇವತ್ತು ನಮ್ಮ ಜೊತೆಗೆ IT ತಜ್ಞರಾದ ಸನ್ಮಾನ್ಯ ಉದಯ್ ಪುರಾಣಿಕ್ ಅವರು ನಮ್ಮ ಜೊತೆಗಿದ್ದಾರೆ. ತಮಗೂ ಕೂಡ ಆತ್ಮೀಯವಾದ ಸ್ವಾಗತ ಸರ್. ಅದೇ ರೀತಿ ಗಣಕ ಪರಿಷತ್ತಿನ ತಜ್ಞರಾದ ಸನ್ಮಾನ್ಯ ನರಸಿಂಹಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಜೊತೆಗೆ ಈ ಒಂದು ವರದಿಗೆ ನಿರಂತರವಾಗಿ ಸಹಕಾರ ನೀಡ್ತಾ ಇರುವ ಜ್ಞಾನೇಶ್ ಅವರು ಜೊತೆಗಿದ್ದಾರೆ. ನೀವು ಆತ್ಮೀಯವಾದ ಸ್ವಾಗತ ಸರ್. ಇವತ್ತಿನ ಸಭೆಯಲ್ಲಿ ಈ ಗವರ್ನೆನ್ಸಿನ ಪ್ರಭಾಕರ್ ಅವರು, ಅದರ ಮುಖ್ಯಸ್ಥರು, ಅವರು ಕೂಡ ಈ ಕಚೇರಿಯ ಮುಖ್ಯಸ್ಥರು, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಸಭೆಯನ್ನ ಪ್ರಾರಂಭ ಮಾಡೋಣ. ಈಗಾಗಲೇ 4-5 ಸಭೆಗಳಾಗಿರ್ತವೆ. ಆದ್ರೆ ಇವತ್ತು ಒಂದು ಅಂತಿಮ ಘಟ್ಟದಲ್ಲಿ ಈ ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿ ಪಡಿಸುವ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಗವರ್ನೆನ್ಸಿನ ಸಲಹೆಯ ಆಧಾರದ ಮೇಲೆ ಮತ್ತೆ ಎಲ್ಲರ ತಜ್ಞರ ಸಲಹೆಯ ಆಧಾರದ ಮೇಲೆ ಇದೊಂದು ಫುಲ್ ಪ್ರೂಫ್ ಆಗಿ ಕನ್ನಡ ಭಾಷಾ ಕೌಶಲ್ಯ ಪರೀಕ್ಷೆಯನ್ನ ಆನ್ಲೈನ್ ನಲ್ಲಿ ಯಾವ ರೀತಿ ಇದನ್ನ ಮಾಡಬಹುದು, ಇದಕ್ಕೆ ಮಾಡ್ಯೂಲ್ಸ್ ಗಳನ್ನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದನ್ನು ಕೂಡ ಭಾಷಾ ವಿಜ್ಞಾನಿಗಳು ಸಾಕಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ತಂತ್ರಾಂಶದ ತಯಾರಿ ಬಗ್ಗೆ ಇವತ್ತಿನ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಈ ತಂತ್ರಾಂಶಕ್ಕೆ ಏನೇನು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ಕೂಡ ತಮಗೆ ನಾನು ಇಮೇಲ್ ಮೂಲಕ ಕಳಿಸಿದ್ದೆ. ಆದ್ರೂ ಜ್ಞಾನೇಶ್ ಅವರು ಇದನ್ನ ಈ ತಂತ್ರಾಂಶಕ್ಕೆ ಏನೇನು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದನ್ನ ಮೊದಲು ಎಕ್ಸ್ಪ್ಲೈನ್ ಮಾಡಿ ನಂತರ ಇದಕ್ಕೆ ಪೂರಕವಾಗಿ ಉಳಿದವರು ಮಾತಾಡಲಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ. ಜ್ಞಾನೇಶ್ ಅವರು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಸೊ ನನ್ನ ರಿಕ್ವೈರ್ಮೆಂಟು ಇದನ್ನ ಬೇಸಿಕ್ ಆಗಿ IELTS ಮತ್ತೆ TOEFL ಎಕ್ಸಾಮ್ ರೀತಿ ಮಾಡಬೇಕು ಅಂತ ಎರಡರದ್ದು ಕಾನ್ಸೆಪ್ಟ್ನ ಕಂಬೈನ್ಡ್ ಮಾಡಿಕೊಂಡು ಅದ್ರ ಜೊತೆಗೆ ನಮ್ಮ ಏನು ಚಾಲೆಂಜಸ್ ಇದೆ, ಕನ್ನಡ ಬರವಣಿಗೆ ಏನು ಚಾಲೆಂಜಸ್ ಇದೆ ಅದನ್ನು ಕನ್ಸಿಡರ್ ಮಾಡಿಕೊಂಡು ಒಂದು ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ನ ರೆಡಿ ಮಾಡಿದ್ದೀನಿ. ಬೇಸಿಕ್ ಅದು ತುಂಬ ಪ್ರಿಲಿಮಿನರಿ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಮಾಡಿ ಲಿಸ್ಟ್ ಮಾಡಿದ್ದೀನಿ. ನನಗೆ ಯಾವುದು ಸದ್ಯಕ್ಕೆ ತೋಚುತ್ತೋ ಎಲ್ಲ ಮಾಡ್ಯೂಲ್ಸ್ನು ಡಿವೈಡ್ ಮಾಡಿ ಅದರಲ್ಲಿ ಲಿಸ್ಟ್ ಮಾಡಿದ್ದೀನಿ. ಹೋಗ್ತಾ ಇನ್ನು ನಾವು ಸ್ವಲ್ಪ ಎಕ್ಸಾಮ್ನ ಒಂದ್ಸರಿ ಒಂದು ಟ್ರಯಲ್ ತರ ತಗೊಂಡು ಸ್ಟೆಪ್ ಬೈ ಸ್ಟೆಪ್ ಹೋದಾಗ ನಮ್ಗೆ ಇನ್ನೂ ಒಂದು ಸ್ವಲ್ಪ ಅಡಿಷನಲ್ ಮಾಡ್ಯೂಲ್ಸ್ನ ಆ್ಯಡ್ ಮಾಡುವಂಥ ಸಂದರ್ಭ ಇರುತ್ತೆ. ಸದ್ಯಕ್ಕೆ ಮೆಜಾರಿಟಿ ಔಟರ್ ಬೌಂಡ್ನಲ್ಲಿ ಏನು ಫ್ರೇಮ್ ವರ್ಕ್ ಬೇಕೋ ಆ ಫ್ರೇಮ್ ವರ್ಕ್ ಬೇಕಾಗಿರುವಂಥ ಅಷ್ಟು ಮಾಡ್ಯೂಲ್ನ ನಾನು ಅನಲೈಸ್ ಮಾಡಿ ಡಿವೈಡ್ ಮಾಡಿ ಲಿಸ್ಟ್ ಮಾಡಿದ್ದೀನಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಇದು ಬೇಸಿಕ್ ಐಡಿಯಾ ಏನಂದ್ರೆ ದಿಸ್ ಇಸ್ ಗೋಯಿಂಗ್ ಟು ಬಿ ಆನ್ಲೈನ್ ಬೇಸ್ಡ್ ಎಕ್ಸಾಮಿನೇಷನ್ ಸಿಸ್ಟಮ್. ಸೊ ಕನ್ವೆನ್ಷನಲ್ ಆಗಿ ನಾವು ನೋಡಲ್ ಸೆಂಟರ್ಸ್ನಲ್ಲಿ ಫಿಸಿಕಲ್ ಆಗಿ ಬರೆದು ಪಾಸ್ ಮಾಡುವಂಥದ್ದು ನಮ್ಮ ಎಲ್ಲ ಪರೀಕ್ಷಾ ವಿಧಾನಗಳಿದಾವೆ. ಇಲ್ಲೇನಂದ್ರೆ ಒಂದು ಕಂಪ್ಯೂಟರ್ ಬೇಸ್ಡ್ ಒಂದು ಸಾಫ್ಟ್ವೇರ್ ರೆಡಿ ಮಾಡ್ತೀವಿ, ಕ್ಲೌಡ್ ಬೇಸ್ಡ್ ಸಾಫ್ಟ್ವೇರ್. ಸೊ ಅದು ಸೆಂಟ್ರಲೈಸ್ಡ್ ಸರ್ವರ್ನಲ್ಲಿ ಎಲ್ಲ ಕೂತಿರುತ್ತೆ, ಎಲ್ಲ ಡೇಟಾನು. ಸೊ ಒಂದು ನೋಡಲ್ ಸೆಂಟ್ರಲ್ನವರು ಬೇಕಂದ್ರೆ ಕಂಪ್ಯೂಟರ್ನಲ್ಲಿ ಎನ್ರೋಲ್ ಆಗಿರೋರು ಬಂದು ಎನ್ರೋಲ್ ಆಗಿ ಮತ್ತೆ ಅಲ್ಲಿಂದ ಎಕ್ಸಾಮ್ ತಗೊಬಹುದು, ಅಥವಾ ರಿಮೋಟ್ ಲೊಕೇಶನ್ ಅಲ್ಲಿ ಇಂಡಿಪೆಂಡೆಂಟ್ ಆಗು ತಗೊಬಹುದು. ಈ ರೀತಿ ಒಂದು ಐಡಿಯಾ ಮೇಲೆ ಡಿಸೈನ್ ಮಾಡಿರೋದು. ಸೊ ಇಂಡಿಪೆಂಡೆಂಟ್ ಆಗಿ ನಾವು ರಿಮೋಟ್ ಲೊಕೇಶನ್ ಅಲ್ಲಿ ಎಕ್ಸಾಮು ನಾವು ಕಂಡಕ್ಟ್ ಮಾಡೋ ಆಪ್ಷನ್ಸ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ಸ್ಗೆ ಕೊಡಬೇಕು ಅಂದ್ರೆ ಸೆಕ್ಯೂರಿಟಿ ಚಾಲೆಂಜಸ್ ತುಂಬಾ ಇದೆ. ಇದರ ಮೇನ್ ಸೆಕ್ಯೂರಿಟಿ ಚಾಲೆಂಜಸ್. ಸೊ ಅದನ್ನ ನನಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಎಷ್ಟು ಅಸ್ಯೂಮ್ ಮಾಡೋಕ್ಕಾಗುತ್ತೋ ಆ ಸೆಕ್ಯೂರಿಟೀಸ್ ಟು ಎನ್ಶೋರ್ ಫುಲ್ ಪ್ರೂಫ್ ಎಕ್ಸಾಮಿನೇಷನ್ ಸಿಸ್ಟಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದಷ್ಟು ಅನಲೈಸ್ ಮಾಡಿ ಇಟ್ಟಿದ್ದೀನಿ. ಗೋಯಿಂಗ್ ಫಾರ್ವರ್ಡ್ ವಿ ಕ್ಯಾನ್ ಆ್ಯಡ್ ಮೋರ್ ಅಂಡ್ ಮೋರ್. ಇದರಲ್ಲಿ ಸ್ವಲ್ಪ ಸೆಕ್ಯೂರಿಟಿನಲ್ಲಿ ನಾನೊಂದು 3-4 ಅನ್ಎಕ್ಸ್ಪ್ಲೋರ್ಡ್ ಪಾಯಿಂಟ್ಸ್ ಹಾಕಿದ್ದೀನಿ. ಅಂದ್ರೆ ಫೇಸ್ ರೆಕಗ್ನಿಷನ್ ಇರ್ಬೋದು ಅಥವಾ ವಾಯ್ಸ್ ರೆಕಗ್ನಿಷನ್ ಇರ್ಬೋದು. ಮತ್ತೆ ಇವಾಗ ಲೇಟೆಸ್ಟ್ ಬ್ಲಾಕ್ ಟೆಕ್ನಾಲಜಿ ಅಂದ್ಬಿಟ್ಟು, ಸೊ ಬ್ಲಾಕ್ ಟೆಕ್ನಾಲಜಿನೂ ಯೂಸ್ ಮಾಡ್ಬೋದು ಅಂತ ಮೊನ್ನೆಲ್ಲ ಅನಲೈಸ್ ಮಾಡ್ತಿದ್ದೆ. ಸೊ ಅದು ಡೇಟಾ ಕಾಪಿ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಳೋದಕ್ಕೋಸ್ಕರ, ಅದು ಬ್ಯಾಕ್ ಎಂಡ್ ನಲ್ಲಿ ಸೆಕ್ಯೂರಿಟಿಗೋಸ್ಕರ ಅದನ್ನು ಮಾಡ್ಬೋದು ಅಂತ ಒಂದು ಮೊನ್ನೆ ಅನಲೈಸ್ ಮಾಡಿದೆ. ಸೊ ಈ ಥರ ಸೆಕ್ಯೂರಿಟಿ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಸೊ ವೆನ್ ವಿ ಗೋ ಟು ನೋಡಲ್ ಸೆಂಟರ್ ಅಷ್ಟು ಚಾಲೆಂಜಸ್ ಬರಲ್ಲ, ಯಾಕಂದ್ರೆ ಅಲ್ಲಿ ಇನ್ವಿಜಿಲೇಟರ್ಸ್ ಇರ್ತಾರೆ. ಸೊ ನೋಡ್ಕೊಂತಾರೆ, ಬಟ್ ಇನ್ವಿಜಿಲೇಟರ್ಸ್ ಇದ್ರೂ ಅಲ್ಲಿ ಫುಲ್ ಪ್ರೂಫ್ ಬೇಕಾಗುತ್ತೆ. ಸೊ ಅಲ್ಲೂ ಏನೇನು ಸೆಕ್ಯೂರಿಟಿ ಬೇಕೋ ಅಲ್ಲೆಲ್ಲ ಕೊಡ್ಬೋದು. ಸೊ ನಾನು ಆ ಸಿಸ್ಟಮ್ ರಿಕ್ವೈರ್ಮೆಂಟ್ ಹೇಳಕ್ ಮುಂಚೆ 2 ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಸೊ ಈ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಂದ್ರೆ ಒಂದು ಚಾಲೆಂಜ್ ಇದೆ, ಕಂಪೇರ್ ಟು ಟೋಫೆಲ್ ಆರ್ ಈ IELTSಗೆ ಒಂದು ಚಾಲೆಂಜ್ ಇದೆ. ಇಂಗ್ಲಿಷ್ ನಲ್ಲಿ ಅವರು ಎಕ್ಸಾಮ್ ತಗೊಳೋವಾಗ ಜನರಲ್ ಆಗಿ ಎಲ್ಲರಿಗೂ ಇಂಗ್ಲಿಷ್ ನಲ್ಲಿ ಟೈಪಿಂಗ್ ಸ್ಕಿಲ್ಸ್ ಇರುತ್ತೆ. ಫಾಸ್ಟ್ ಆಗಿ ಮಾಡಕ್ ಟೈಪಿಂಗ್ ಗೊತ್ತಿಲ್ಲದೆ ಇದ್ರು ಟೈಪಿಂಗ್ ಅಂತೂ ಗೊತ್ತಿರುತ್ತೆ. ಸೊ 26 ಆಲ್ಫಾಬೆಟ್ ಇರೋದ್ರಿಂದ ಸುಲಭವಾಗಿ ಜನಗಳು ಟೈಪಿಂಗ್ ಮಾಡ್ಬಿಡ್ತಾರೆ. ಸೊ ಈ ಕ್ವಶನ್ ಅಂಡ್ ಆನ್ಸರ್ಸ್ ಬಂದು ಆಡಿಯೋ ಮತ್ತೆ ಟೆಕ್ಸ್ಟ್ ಫಾರ್ಮೆಟ್ ಎರಡರಲ್ಲೂ ಇರುತ್ತೆ. ಅಂದ್ರೆ ಫ್ರೇಸಸ್ ನ ಇಬ್ರು ಕಾನ್ವರ್ಸೇಷನ್ ಆಡಿಯೋ ಹಾಕ್ತಾರೆ, ಅದನ್ನ ಕೇಳ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಟೈಪ್ ಮಾಡ್ಬೋದು, ಅಥವಾ ಆಡಿಯೋ ಮುಖಾಂತರ ನಾವು ಆನ್ಸರ್ ಕೊಟ್ಟು ರೆಕಾರ್ಡಿಂಗ್ ಮಾಡ್ಬೋದು. ಸೊ ಆ ತರ ಆಪ್ಷನ್ಸ್ ಇರುತ್ತೆ. ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಟೆಕ್ಸ್ಟ್, ಸೊ ಅದನ್ನ ಓದ್ಬಿಟ್ಟು ಟೈಪ್ ಮಾಡ್ಬೋದು, ಅಥವಾ ಆಡಿಯೋ ಮುಖಾಂತರ ನಾವು ರೆಕಾರ್ಡ್ ಮಾಡ್ಬೋದು. ಇದು ಆಟೋಮೇಟೆಡ್ ಸಿಸ್ಟಮ್ ಅಲ್ಲಿ ಓಕೆ, ಆನ್ಸರ್ಸ್ ಆಟೋಮೇಟಿಕ್ ಆಗಿ ನಾವು ರೆಕಾರ್ಡ್ ಮಾಡಬಹುದು ಅಥವಾ ಟೈಪ್ ಮಾಡಬಹುದು. ಬಟ್ ಪ್ರಾಬ್ಲಮ್ ಏನಂದ್ರೆ ಕನ್ನಡದಲ್ಲಿ ಟೈಪಿಂಗ್ ಪ್ರಾಬ್ಲಮ್ ಇರೋದ್ರಿಂದ, ಅಂದ್ರೆ ಕನ್ನಡದಲ್ಲಿ ಟೈಪಿಂಗ್ ಪ್ರಾಬ್ಲಮ್ ಅಲ್ಲ, ಜನಗಳಿಗೆ ಇನ್ನೂ ದೇ ಆರ್ ನಾಟ್ ಯೂಸ್ ಟು ಟೈಪ್ ಕನ್ನಡ. ಎಂತ ಕನ್ನಡ ಪಂಡಿತರುಗಳಿಗೆ ಮೊಬೈಲ್ ನಲ್ಲೇ ಅಥವಾ ಕಂಪ್ಯೂಟರ್ ನಲ್ಲಿ ಟೈಪ್ ಮಾಡೋದು ಈಗ ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಅದನ್ನ ಒಂದು ಟ್ರೈನಿಂಗ್ ನಲ್ಲೂ ನಾವು ಆಡ್ ಮಾಡ್ಬೇಕಾಗತ್ತೆ, ಅದಕ್ಕೆ ಎನ್ಕರೇಜ್ ಮಾಡ್ಬೇಕಾಗತ್ತೆ. ಅಟ್ ದಿ ಸೇಮ್ ಟೈಮ್ 2 ಆಪ್ಷನ್ ಕೊಡ್ಬೇಕು ಅಂತ ನನ್ನ ಆಲೋಚನೆ. ಒಂದು, ಯಾರಿಗೆ ಟೈಪಿಂಗ್ ಮಾಡಕ್ ಬರುತ್ತೋ ಅವ್ರಿಗೆ ರಿಮೋಟ್ ಲೊಕೇಶನ್ ಅಲ್ಲಿ ಎಕ್ಸಾಮ್ ತಗೊಳ್ಳೋ ತರ ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ನೋಡಲ್ ಸೆಂಟರ್. ಇಟ್ ಕ್ಯಾನ್ ಬಿ ಇಂಡಿಯಾ, ಬೆಂಗಳೂರು ಇರ್ಬೋದು, ಹೊರದೇಶದಲ್ಲಿ ಇರ್ಬೋದು, ಯಾವುದೇ ಒಂದು ಅಫಿಲಿಯೇಟೆಡ್ ಯೂನಿವರ್ಸಿಟಿನಲ್ಲೇ ಅಥವಾ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಎಕ್ಸಾಮ್ ಎಲ್ಲಿ ಕಂಡಕ್ಟ್ ಮಾಡ್ತಾರೋ ಎಲ್ಲಾದ್ರೂ ಇರ್ಬೋದು. ಅಲ್ಲಿ ಬರವಣಿಗೆನಲ್ಲಿ ಇಲ್ಲ ನಾನು ಟೈಪಿಂಗ್ ಮಾಡಲ್ಲ, ನಾನು ಬರವಣಿಗೆನೆ ನನಗೆ ಸೂಕ್ತ ಅಂತ ಅಂದ್ರೆ ಬರವಣಿಗೆ ಮುಖಾಂತರ ಬರೆದು ಕೈನಲ್ಲಿ ಅದನ್ನ ನೋಡಲ್ ಸೆಂಟರ್ಗೆ ಇಮಿಡಿಯೇಟ್ ಆಗಿ ಸ್ಕ್ಯಾನ್ ಮಾಡಿ ಅವ್ರದ್ದು ಸೇಮ್ ಅಕೌಂಟ್ ID ನಲ್ಲಿ ಅಪ್ಲೋಡ್ ಮಾಡುವಂತ ಆಪ್ಷನ್. ಸೊ 2 ತರ ಆಪ್ಷನ್ ನಾವು ಇಟ್ಕೋಬೇಕಾಗುತ್ತೆ. ಫುಲ್ಲಿ ಆಟೋಮೇಟೆಡ್, ಒಂದು ನೋಡಲ್ ಬೇಸ್ಡ್ ಬರೆದ್ಬಿಟ್ಟು ಅಪ್ಲೋಡ್ ಮಾಡೋಂಥದ್ದು. ಸೊ ಬರೆದ್ಬಿಟ್ಟು ಅಪ್ಲೋಡ್ ಮಾಡೋದು ನಾವು ರಿಮೋಟ್ ಲೊಕೇಶನ್ ಅಲ್ಲಿ ಕೊಡಕ್ಕಾಗಲ್ಲ, ಯಾಕಂದ್ರೆ ಅದು ಇಂಪರ್ಸನೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಬರವಣಿಗೆನ ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ, ಒರಿಜಿನಲ್ ಡೂಪ್ಲಿಕೇಟ್ ಅಂತ. ಈ ಚಾಲೆಂಜ್ ಇರೋದ್ರಿಂದ ನೋಡಲ್ ಸೆಂಟರ್ ಅಂತ ನಾನು ಅನ್ಕೊಂತೀನಿ. ಅದಕ್ಕಿಂತ ಇಂಪ್ರೂವೈಸ್ಡ್ ಏನಾದ್ರು ಐಡಿಯಾಸ್ ಇದ್ರೆ ಡೆಫಿನೆಟ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಅದಾಗೋದಿಲ್ಲ ಅಂತ ನಾನು ಏನ್ ಹೇಳೋದಿಲ್ಲ, ವಿ ಕ್ಯಾನ್ ಎಕ್ಸ್ಪ್ಲೋರ್. ಯಾಕಂದ್ರೆ ವಿಡಿಯೋ ಎಕ್ಸಾಮ್ ಟೈಮ್ ನಲ್ಲಿ ನಾನೊಂದು ವಿಡಿಯೋನು ಇಡಬೇಕು ರೆಕಾರ್ಡಿಂಗ್ ಅಂತ ಒಂದು ಅನ್ಕೊಂಡಿದ್ದೀನಿ. ಸೊ ಆ ವಿಡಿಯೋ ಏನಾದ್ರು ಇನ್ ಕೇಸ್ ಅವ್ರು ಬರೆಯೋದನ್ನು ರೆಕಾರ್ಡ್ ಮಾಡ್ಕೊಂಡ್ರೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ಇವಾಗ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಹೋದ್ರೆ ವಿಡಿಯೋ ಇರುತ್ತೆ, ವಿಡಿಯೋ ಹಾಕ್ಬಿಟ್ಟು ಫೋಟೋ ತಕ್ಕೊಂಡೆ ಅವರು ಇದು ರಿಜಿಸ್ಟ್ರೇಷನ್ ಮಾಡೋದು. ಅದೇ ತರ ಒಂದು ವೆಬ್ ಕ್ಯಾಮ್ ಕಂಪಲ್ಸರಿ ಮಾಡಿ ಅದ್ರ ಮುಂದೆನೆ ನೀವು ಬರೀಬೇಕು ಅಂತ ಏನಾದ್ರು ಕಂಪಲ್ಷನ್ ಮಾಡಿ ಅದು ಫುಲ್ ಪ್ರೂಫ್ ಮಾಡಕ್ಕಾದ್ರೆ ಅದನ್ನು ಕೂಡ ರಿಮೋಟ್ ಲೊಕೇಶನ್ ಮಾಡಬಹುದು ಅನ್ನೋದು ನನ್ನ ಅನಿಸಿಕೆ. ಅದು ಇಂಪ್ರೂವೈಸೇಷನ್ ಡಿಸ್ಕಷನ್, ಇಟ್ಸ್ ಎ ಟಾಪಿಕ್ ಫಾರ್ ಡಿಬೇಟ್. ಸೊ ಇದು 2 ತರ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ ಈ ಸಿಸ್ಟಮ್ ಅಲ್ಲಿ. ಇನ್ ಮಿಕ್ಕಿದೆಲ್ಲ ಫುಲ್ಲು ಸಾಫ್ಟ್ವೇರ್ ನಲ್ಲೇ ಬರುತ್ತೆ. ಸೊ ಇದರಲ್ಲಿ ಎಲ್ಲಾ ಮಾಡ್ಯೂಲ್ಸ್ ಅಂದ್ರೆ ಎಲ್ಲಾ ಸ್ಟೇಜಸ್ ಅಲ್ಲೂ ನಾನೊಂದು ಮಾಡ್ಯೂಲ್ಸ್ ನ ಐಡೆಂಟಿಫೈ ಮಾಡಿದ್ದೀನಿ. ಸೊ ಅದರಲ್ಲಿ ಮೊದಲನೇದು ಬಂದು ನಮ್ಗೆ ಲಾಗಿನ್ ಮಾಡೋದು ಎನ್ರೋಲ್ಮೆಂಟ್. ಸೊ ಯಾರ್ಯಾರು ಅಭ್ಯರ್ಥಿಗಳು ಎನ್ರೋಲ್ ಮಾಡ್ಕೋಬೇಕು ಅಲ್ಲಿ ಫೀ ಸ್ಟ್ರಕ್ಚರ್ ಮತ್ತೆ ಅದರೆಲ್ಲ ಆಪ್ಷನ್ಸ್ ಕೊಟ್ಟಿರ್ತೀವಿ. ಡೀಟೇಲ್ ಆಗಿ ನೀವು ನೋಡ್ಕೋಬಹುದು, ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟ್ ನಿಮ್ಗೆ ಅಸ್ಯೂಮ್ ಮಾಡ್ಕೋಬಹುದು ನೀವೇನೇನಿರುತ್ತೆ ಅಂತ. ಸೊ ಲಾಗಿನ್ ಮಾಡ್ಯೂಲ್ ನಲ್ಲಿ ಪರ್ಸನಲ್ ಡೀಟೇಲ್ ಆಫ್ ದ ಕ್ಯಾಂಡಿಡೇಟ್ ಹೂ ಇಸ್ ಎಲಿಜಿಬಲ್ ಟು ಟೇಕ್ ದ ಎಕ್ಸಾಮ್. ಸೊ ಆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಕನ್ನಡ ಪ್ರಾಧಿಕಾರ ಡಿಫೈನ್ ಮಾಡುತ್ತೆ. ಆ ಡಿಫಿನೇಷನ್ ಪ್ರಕಾರ ಯಾರು ವ್ಯಾಲಿಡ್ ಎಕ್ಸಾಮಿನೇಷನ್ ತಗೊಳ್ಳೋ ಅಂತ ಯಾವ ಅಭ್ಯರ್ಥಿಗಳಿರ್ತಾರೋ, ಏಜ್ ಲಿಮಿಟ್ ಇರ್ಬೋದು ಅಥವಾ ಬೇರೆ ಏನು ಅವ್ರದ್ದು ಲಿಮಿಟೇಷನ್ಸ್ ಇರುತ್ತೋ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅದ್ರ ಮೇಲ್ಗಡೆ ಅವ್ರು ಎನ್ರೋಲ್ಮೆಂಟ್ ಮಾಡಿ ಫೀಸ್ ಕೊಡ್ತಾರೆ. ಸೊ ಫೀಸ್ ಎಲ್ಲ ಎನ್ರೋಲ್ಮೆಂಟ್ ಮತ್ತೆ ಫೀಸ್ ಆಗುತ್ತೆ. ಸೊ ಫೀಸ್ ಆದ್ಮೇಲೆ ಇದು ಸ್ಟೋರ್ ಆಗುತ್ತೆ ಅಪ್ಲಿಕೇಶನ್ ಅಲ್ಲಿ. ಸೊ ಅದು ಎನ್ರೋಲ್ಮೆಂಟ್ ಮಾಡ್ಯೂಲ್ 1, ಅದರ ಲಾಗಿನ್ ಆಬ್ವಿಯಸ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ, ಅದು ಲಾಗಿನ್ ಮಾಡ್ಯೂಲ್ಗೆ ಹೋಗುತ್ತೆ. ಸೊ ಇದು ರಿಜಿಸ್ಟ್ರೇಷನ್ ಆಗೋಯ್ತು. 2ನೇದು ಇನ್ ಟರ್ಮ್ಸ್ ಆಫ್ ಸ್ಟೂಡೆಂಟ್ ಪ್ರಕಾರ ಹೇಳ್ಬೇಕಂದ್ರೆ ಅವ್ರು ಎಕ್ಸಾಮ್ ಬರ್ತಾರೆ, ಆನ್ಲೈನ್ ಲಾಗಿನ್ ಆಗ್ತಾರೆ. ಲಾಗಿನ್ ನಲ್ಲಿ ನಾನು ಒಂದ್ 2-3 ಐಡೆಂಟಿಫೈ ಮಾಡಿದ್ದೀನಿ. ಫೀಸಿಬಿಲಿಟಿ ಇನ್ನೂ ಚೆಕ್ ಮಾಡಬೇಕು. ಸೊ ಒಂದ್ ಬಂದು ಆಬ್ವಿಯಸ್ಲಿ ಮೊಬೈಲ್ ವ್ಯಾಲಿಡೇಷನ್ ಇರುತ್ತೆ, SMS ಇಮೇಲ್ ವ್ಯಾಲಿಡೇಷನ್ ಇರುತ್ತೆ. ಸೊ ಟೋಕನ್ ಸಿಸ್ಟಮ್ ಆಸ್ ವಿ ನೋ ವೆರಿ ವೆಲ್. ಸೊ ಅದೊಂದು ಸಿಸ್ಟಮ್, ಕ್ಯಾಪ್ಚಾ ಇರುತ್ತೆ. ಆನ್ ಟಾಪ್ ಆಫ್ ಇಟ್ ಅಡಿಷನಲ್ ಫೀಚರ್ಸ್ ಏನು ಅಂದ್ರೆ ವಾಯ್ಸ್ ರೆಕಗ್ನಿಷನ್, ಎನ್ರೋಲ್ಮೆಂಟ್ ಅಲ್ಲೇ ವಾಯ್ಸ್ ರೆಕಾರ್ಡ್ ಮಾಡಬೇಕು ಅಂತ ನನ್ನೊಂದು ಅಸಂಪ್ಷನ್ ಇದೆ. ಸೊ ಇವಾಗ ಮತ್ತೆ ಲಾಗಿನ್ ಆದವಾಗ ಒಂದು ವಾಯ್ಸ್ ರೆಕಗ್ನಿಷನ್ ಮ್ಯಾಚಿಂಗ್ ಮಾಡಬೇಕು ಅಂತ ನಂದು, ಟು ಗಿವ್ ಮೋರ್ ಸೆಕ್ಯೂರಿಟಿ ಟು ದ ಸಿಸ್ಟಮ್ ಅಂತ. ಇದ್ರ ಜೊತೆಗೆ ವಿಡಿಯೋ ಅಥವಾ ಒಂದು ಫೇಸ್ ರೆಕಗ್ನಿಷನ್ ಮಾಡಬೇಕು ಅಂತ ಒಂದು ಐಡಿಯಾ ಇದೆ, ಇಂಪರ್ಸನೇಷನ್ ಅವಾಯ್ಡ್ ಮಾಡೋದಕ್ಕೆ ಅಂತ.
ಸೊ ಇವಾಗ ಎನ್ರೋಲ್ ಆಗ್ತಾರೆ, ಇದು ಲಾಗಿನ್ ಆಗ್ತಾರೆ ಅಂತ ಇಟ್ಕೊಳ್ಳೋಣ. ಈ ಬೇಸಿಕ್ ಏನು ಈ ಸಿಸ್ಟಮ್ ಇದೆ, ಇದು ಎಕ್ಸಾಮಿನೇಷನ್ ಸಾಫ್ಟ್ವೇರ್ ಏನಿದೆ ವೆಬ್ ಬೇಸ್ಡ್ ಆಗಿರುತ್ತೆ, ಮೋರ್ ಆಫ್ ಇಂಟ್ರಾಕ್ಟಿವ್ ಇರುತ್ತೆ, ಮತ್ತೆ ಆಡಿಯೋ ವಿಜುವಲ್ ಎಲ್ಲ ಇರುತ್ತೆ, ಮತ್ತೆ ಡ್ಯಾಶ್ ಬೋರ್ಡ್ ಇರುತ್ತೆ. ಸೊ ಇದರಲ್ಲಿ ಅವರು ಇನ್ಸ್ಟ್ರಕ್ಷನ್ಸ್ ಎಲ್ಲ ಅದರಲ್ಲೇ ಬರುತ್ತೆ. ಸೊ ಒಂದು ಎಕ್ಸಾಮ್ ಪ್ಯಾಟರ್ನ್ 1 hour ಇದೆ ಅಂತ ಇಟ್ಕೊಳ್ಳೋಣ. ಸೊ ವಿಸಾರ್ಡ್ ಬೇಸ್ಡ್ ನ್ಯಾವಿಗೇಷನ್ ಯೂಸರ್ ಇಂಟರ್ಫೇಸ್ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ವಿಸಾರ್ಡ್ ಬೇಸ್ಡ್ ಆದವಾಗ ಇಟ್ ಈಸ್ ವೆರಿ ಸಿಂಪಲ್ ಟು ಯೂಸ್. ಸೊ ಟಚ್ ಸ್ಕ್ರೀನ್ ಇದ್ರೆ ಇನ್ನೂ ಒಳ್ಳೇದು. ಟಚ್ ಸ್ಕ್ರೀನ್ ಇಲ್ಲ ಅಂದ್ರೆ ಇದರಲ್ಲಿ ಮೌಸ್ನಲ್ಲೇ ಅವರು ಆಪರೇಟ್ ಮಾಡ್ತಾರೆ. ಬಟ್ ಇಟ್ ಈಸ್ ವೆರಿ ವೆರಿ ಈಸಿ. ಸೊ ನ್ಯಾವಿಗೇಟ್ ಮಾಡೋಕ್ಕೆ ಹಿಂದ್ಗಡೆ ಮುಂದ್ಗಡೆ ಬಟನ್ಸ್ ಇರುತ್ತೆ. ಮತ್ತೆ ಡ್ಯಾಶ್ ಬೋರ್ಡ್ ಡಿಫೈನ್ ಮಾಡಿದ್ದೀನಿ. ಸ್ಟ್ಯಾಂಡರ್ಡ್ ಡ್ಯಾಶ್ ಬೋರ್ಡ್ ಮಾಡ್ಬಿಟ್ಟು ಅದನ್ನ ಎನೇಬಲ್ ಡಿಸೇಬಲ್ ಅಕಾರ್ಡಿಂಗ್ ಟು ದ ಕ್ವಶನ್ಸ್ ಮಾಡ್ಬೋದು. ಅಂದ್ರೆ ಪ್ಲೇ ಮಾಡೋದು, ಫಾಸ್ಟ್ ಫಾರ್ವರ್ಡ್ ಮಾಡೋದು, ಸ್ಟಾಪ್, ರಿಪೀಟ್. ಸೊ ಅದ್ರಲ್ಲಿ ಸ್ಟಾಪ್ ಕ್ಲಾಕ್ ಇರುತ್ತೆ, ಮತ್ತೆ ಕ್ವಶನ್ ಕ್ಲಾಕ್ ಇರುತ್ತೆ. ಸೊ ಮಲ್ಟಿಪಲ್ ಕ್ಲಾಕ್ಸ್ ಇದೆ ಅದರಲ್ಲಿ. ಸೊ ಇದು ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ಎಲ್ಲ ಆಪ್ಷನ್ಸ್ ಯೂಸರ್ ಹೆಂಗ್ ಅಕಾರ್ಡಿಂಗ್ ಟು ದ ಎಕ್ಸಾಮಿನೇಷನ್ ಪ್ಯಾಟ್ರನ್ ಬರ್ತಾ ಇರುತ್ತೆ. ಸೊ ವಾಲ್ಯೂಮ್ ಕಂಟ್ರೋಲು ಇವೆಲ್ಲ ಇರುತ್ತೆ. ಇದಕ್ಕೆಲ್ಲ ನಾವು ಸ್ಟ್ಯಾಂಡರ್ಡ್ ಫಂಕ್ಷನಾಲಿಟಿ ಬರೆದ್ಬಿಟ್ಟು ಜಸ್ಟ್ ಎನೇಬಲ್ ಡಿಸೇಬಲ್ ಅಂತ ಒಂದು ಟಾಗ್ಲಿಂಗ್ ಪ್ರೋಗ್ರಾಮ್ ಬರೆಯುವಾಗ ನಾವು ಟಾಗ್ಲಿಂಗ್ ಕೊಟ್ರೆ ಸಾಕು, ಆನ್ ಆಫ್ ಅಂತ. ಬೇಕಾದ್ರೆ ಅವೆಲ್ಲ ಎನೇಬಲ್ ಮೋಡಲ್ ಇರುತ್ತೆ, ಇಲ್ಲಾಂದ್ರೆ ಡಿಸೇಬಲ್ ಮೋಡಲ್ ಇರುತ್ತೆ. ಸೊ ಇಟ್ ಈಸ್ ಈಸಿ ಟು ನ್ಯಾವಿಗೇಟ್. ಸೊ ಈ ಮುಖಾಂತರ ಅವ್ರಿಗೆ ಕ್ವಶನ್ಸ್ ಮಲ್ಟಿಪಲ್ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ. ಒಂದು ಹೊಂದಿಸಿ ಬರೆಯಿರಿ ಇರ್ಬೋದು, ಫಿಲ್ ಅಪ್ ದ ಬ್ಲಾಂಕ್ಸ್ ಇರ್ಬೋದು. ಫಿಲ್ ಅಪ್ ದ ಬ್ಲಾಂಕ್ಸ್ ಮತ್ತೆ ಹೊಂದಿಸಿ ಬರೆಯಿನಲ್ಲಿ ಕಾನ್ಸ್ಟಂಟ್ ಆನ್ಸರ್ ಇರುತ್ತೆ. ಇಲ್ಲಿ ಮೋಸ ಮಾಡುವಂತ ಚಾನ್ಸಸ್ ಜಾಸ್ತಿ. ಸೊ ಅದನ್ನ ಇನ್ನೂ ಡಿಸ್ಕಸ್ ಮಾಡ್ಕೊಂಡು ಅದನ್ನ ವಿಲ್ ಮೇಕ್ ಇಟ್ ಮೋರ್ ಕಾಂಪ್ಲೆಕ್ಸ್ ಟು ಆಕ್ಚುಲಿ ಐಡೆಂಟಿಫೈ ದ ಆನ್ಸರ್. ಸೊ ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗುತ್ತೆ. ಸೊ ಇದೊಂದು ಹೊಂದಿಸಿ ಬರೀರಿ ಇರ್ಬೋದು, ಫಿಲ್ ಅಪ್ ದ ಬ್ಲಾಂಕ್ಸ್ ಇರ್ಬೋದು, ಅಥವಾ ಪ್ಯಾಸೇಜ್ ರೀಡಿಂಗ್ ಓದ್ಬಿಟ್ಟು ಅದಕ್ಕೆ ಆನ್ಸರ್ ಮಾಡೋದಿರ್ಬೋದು, ಅಥವಾ ಆಡಿಯೋ ಒಂದು ಸ್ಟೋರಿ ನರೇಷನ್ ಇರ್ಬೋದು, ಅಥವಾ ಯಾರಾದ್ರೂ ಇಬ್ರು ಕಾನ್ವರ್ಸೇಷನ್ ಮಾಡ್ತಾ ಇರೋದಿರ್ಬೋದು, ಅಥವಾ ಯಾವ್ದೋ ಕಾಲ್ ಸೆಂಟರ್ ನಲ್ಲಿ ಮಾತಾಡ್ತಾ ಇರೋ ಕಸ್ಟಮರ್ ಸಪೋರ್ಟ್ ಆಡಿಯೋ ಇರ್ಬೋದು. ಈ ತರ ಮಲ್ಟಿಪಲ್ ಟೈಪ್ ಆಫ್ ಆಡಿಯೋ ಫೈಲ್ಸ್ ಇರುತ್ತೆ. ಅದೇ ತರ ನರೇಷನ್ ಸ್ಕ್ರಿಪ್ಟು ಇರುತ್ತೆ. ಸೊ ಇದು ಕಾಂಬಿನೇಷನ್ ಮಾಡ್ಕೊಂಡು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಒನ್ ಬೈ ಒನ್ ಆಗ್ತಾ ಇರುತ್ತೆ. ಲೆಟ್ಸ್ ಸೇ ಒಂದು 10 ಕ್ವಶನ್ ಆದ್ಮೇಲೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಯೂಸರ್ಗೆ ತುಂಬಾ ಈಸಿ ಇರುತ್ತೆ. ನ್ಯಾವಿಗೇಷನ್ ಎಕ್ಸ್ಪ್ಲೇನ್ ಮಾಡುತ್ತೆ ಮುಂಚೆನೆ ಒಂದು ಡೆಮೋನ, ಮತ್ತೆ ಹಾಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗುತ್ತೆ. ಒನ್ ಬೈ ಒನ್ ಕೊಡ್ತಾ ಹೋಗುತ್ತೆ. ಸೊ ಸೆಲ್ಫ್ ಎಕ್ಸ್ಪ್ಲೇನೇಟರಿ ಯಾರ ಸಪೋರ್ಟು ಬೇಕಾಗೋದಿಲ್ಲ. ಜೊತೆಗೆ ಇದು ಅವ್ರಿಗೇನು ಆಶ್ಚರ್ಯ ಆಗುವಂಥದ್ದಲ್ಲ, ಯಾಕಂದ್ರೆ ಟ್ರೈನಿಂಗ್ ತಗೊಂಡೇ ಬಂದಿರ್ತಾರೆ. ಸೊ ನ್ಯಾವಿಗೇಷನ್ ಪೂರ್ತಿ ಅವ್ರಿಗೆ ಫೆಮಿಲಿಯರ್ ಇರುತ್ತೆ. ಸೊ ನಥಿಂಗ್ ಟು ವರಿ ವೆನ್ ದೇ ಆಕ್ಚುಲಿ ಟೇಕ್ ದ ಎಕ್ಸಾಮ್. ಸೊ ಈ ಕ್ವಶನ್ಸ್ ಎಲ್ಲ ಆನ್ಸರ್ ಎಲ್ಲ ಮಾಡಿದ್ಮೇಲೆ ರೆಕಾರ್ಡ್ ಆಗುತ್ತೆ. ಸೊ ಇಟ್ ವಿಲ್ ಗೋ ಟು ದ ಸೆಂಟ್ರಲ್ ಡೇಟಾ ಬೇಸ್ ಅಗೇನ್. ಸೊ ಅವ್ರದ್ದು ಮುಗಿಯುತ್ತೆ. ಸೊ ಹಿ ವಿಲ್ ಕ್ಲೋಸ್, ಲಾಗೌಟ್ ಆಗ್ತಾರೆ, ಅಥವಾ ಆಟೋಮೆಟಿಕ್ ಲಾಗೌಟ್ ಆಗೋಂಥ ಆಪ್ಷನ್ ಇರುತ್ತೆ. ಸೊ ಈಗ ಎಕ್ಸಾಮಿನರ್ ಯೂಸರ್ ಎಕ್ಸಾಮ್ ಬರೆದು ಆಗೋಯ್ತು. ಆಡಿಯೋ ಇರ್ಬೋದು, ರಿಟರ್ನ್ ಏನೇ ಆಗಿರ್ಬೋದು. ರಿಟರ್ನ್ ಇದ್ರೆ ನೋಡಲ್ ಸೆಂಟರ್ ಅಲ್ಲಿ ಬರೆದ್ಬಿಟ್ಟು ಕೊಡ್ತಾರೆ. ಇಲ್ಲಿ ಒಂದು ಬರವಣಿಗೆ ಕನ್ನಡದಲ್ಲಿ ಸ್ಪೆಷಲ್ ಕನ್ನಡದಲ್ಲಿ ಚಾಲೆಂಜಸ್ ಇರೋದ್ರಿಂದ ನಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ನಾವೇನ್ ಮಾಡಬೇಕು ಅಂದ್ರೆ ಮಲ್ಟಿಪಲ್ ಕೀಬೋರ್ಡ್ಸ್ ಆಪ್ಷನ್ಸ್ನ ನಾವೊಂದು ಟೀಮ್ ತರ ತಗೊಂಡು ಬೆಸ್ಟ್ ಪ್ರಾಕ್ಟೀಸಸ್ ಮತ್ತೆ ಬೆಸ್ಟ್ ಕೀಬೋರ್ಡ್ಸ್ನ ಐಡೆಂಟಿಫೈ ಮಾಡಿ ಟ್ರೈನಿಂಗ್ ನಲ್ಲೇ ಅವ್ರಿಗೆ ಆಪ್ಷನ್ಸ್ ಕೊಡ್ತಾ ಹೋಗ್ಬೇಕು. ಅಂದ್ರೆ ಸ್ಟ್ಯಾಂಡರ್ಡ್ ಕೀಬೋರ್ಡ್ಸ್, ವಿಂಡೋಸ್ ಕೀಬೋರ್ಡ್ ಆಗಿರ್ಬೋದು, ಅಥವಾ ಆನ್ಲೈನ್ ಬೇಸ್ಡ್ ಸಾಫ್ಟ್ವೇರ್ ಕೀಬೋರ್ಡ್ ಆಗಿರ್ಬೋದು, ಅಥವಾ ಬರಹ ಟೈಪ್ ಯಾವ್ದಾದ್ರು ಒಂದು API ಅಂತ ಸಿಗುತ್ತೆ, ನಿಮ್ಗೆ ಗೊತ್ತಿರುತ್ತೆ. API ನಲ್ಲಿ ಯಾವ್ದಾದ್ರು ಒಂದು ಕೀಬೋರ್ಡ್ ಸಿಕ್ಕಿದ್ರೆ ಬರಹದೇ ಆಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಸಾಫ್ಟ್ವೇರ್ ಥರ್ಡ್ ಪಾರ್ಟಿ ತುಂಬಾ ನೋಡಿದೆ. ಸೊ ಅದ್ರಲ್ಲಿ ಸಾಕಷ್ಟು ಡಿಫ್ರೆಂಟ್ ಕೀಬೋರ್ಡ್ಸ್ ಇದೆ. ಅದನ್ನೆಲ್ಲ ಸ್ವಲ್ಪ ಸಂಶೋಧನೆ ಮಾಡಿ ಬೆಸ್ಟ್ ಪ್ರಾಕ್ಟೀಸಸ್ನ ನಾವು ಆಕ್ಚುಲಿ ಸಜೆಸ್ಟ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ವಿ ಶುಡ್ ಗಿವ್ ಆಪ್ಷನ್ ಫಾರ್ ದ ಯೂಸರ್ ಟು ಚೂಸ್ ಒನ್ ಆಫ್ ದ ಕೀಬೋರ್ಡ್ ವಿಚ್ ದೇ ಲೈಕ್. ಯಾಕಂದ್ರೆ ಇಲ್ಲಿ ಕಂಪಲ್ಷನ್ ಮಾಡೋಕ್ಕಾಗಲ್ಲ, ನಾವು ಇದನ್ನೇ ಯೂಸ್ ಮಾಡಿ ಅಂತ ಕಂಪಲ್ಷನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಆ ಕೀಬೋರ್ಡ್ ಒಂದು ಸಪರೇಟ್ ಸಬ್ಜೆಕ್ಟೇ ಇದೆ. ಅದಕ್ಕೊಂದು ನಾನು ಒಂದು ಥೀಸಿಸ್ ಒಂದು ಆರ್ಟಿಕಲ್ ಬರೆದು ನಾನು ಮೇಲ್ ಕಳಿಸಿದ್ದೀನಿ. ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಇಟ್ ಈಸ್ ಎ ಕ್ವಶನ್ ಆಫ್ R&D, ಅದೊಂದು ಪಾರ್ಟ್ ಇದೆ. ಬಟ್ ಅಗೇನ್, ಸೊ ಅಲ್ಟಿಮೇಟ್ಲಿ ನಾವೊಂದು ಯೂಸರ್ ಇಂಟರ್ಫೇಸ್ ಕೊಟ್ಟಿರ್ತೀವಿ, ಒಂದು API ಇರುತ್ತೆ ಕನ್ನಡ ಟೈಪ್ ಮಾಡೋದಕ್ಕೆ. ಕನ್ನಡ ಕೀಬೋರ್ಡ್ ಇಂದ ಇರ್ಬೋದು, ಅಥವಾ ಇಂಗ್ಲಿಷ್ ಇಂದ ಕನ್ನಡ ಟೈಪ್ ಮಾಡುವಂತ ಆಪ್ಷನ್ ಆದ್ರೂ ಇರ್ಬೋದು. ಇವೆರಡೂ ಆಗಲ್ಲ. ನನಗೆ ಮೊಬೈಲ್ ನಲ್ಲಿ ತುಂಬಾ ಯೂಸರ್ ಫ್ರೆಂಡ್ಲಿ ಇದೆ ಅಂದ್ರೆ ಅವರು ಮೊಬೈಲ್ ನಲ್ಲಿ ಪ್ಯಾರಲಲ್ ಲಾಗಿನ್ ಆಪ್ಷನ್ ಏನಾದ್ರು ಕೊಡಕ್ ಸಾಧ್ಯವಾದ್ರೆ ಅಲ್ಲಿ ಕೊಟ್ಟು, ಫಾರ್ ಎಕ್ಸಾಂಪಲ್ ನಾನು ಟಕ ನಾನು ಫಾಸ್ಟ್ ಮಾಡ್ಬಿಡ್ತೀನಿ ಕನ್ನಡ ಟೈಪಿಂಗ್ ಮೊಬೈಲ್ ನಲ್ಲಿ. ಸೊ ನನ್ಗೆ ಇನ್ನೊಂದ್ಸರಿ ಟ್ರೈನಿಂಗ್ ಬೇಕಾಗಿಲ್ಲ. ನಂಗೆ ಲ್ಯಾಪ್ಟಾಪ್ ಅಲ್ಲಿ ಮಾಡ್ಬೇಕಂದ್ರೆ ಗೂಗಲ್ ಬೋರ್ಡ್ ಇದ್ರೆ ನಾನು ಫಾಸ್ಟ್ ಮಾಡ್ತೀನಿ, ಅಥವಾ ಬೇರೆ ಕೀಬೋರ್ಡ್ ಇದ್ರೆ ಕಷ್ಟ ಆಗುತ್ತೆ. ಸೊ ಆ ತರ ನಾವು ಮಲ್ಟಿಪಲ್ ಆಪ್ಷನ್ ಕೊಡೋಣ. ಸೊ ಇದನ್ನ ಟೈಪಿಂಗು ಮುಗೀತು. ಸೊ ಆಡಿಯೋ ಕೇಳಕ್ಕೆ ಏನು ತೊಂದರೆ ಇಲ್ಲ, ನೋಡಕ್ಕೆ ಕಣ್ಣಿದೆ, ಇಮೇಜ್ ಇರ್ಬೋದು, ವಿಡಿಯೋ ಇರ್ಬೋದು, ಸ್ಕ್ರಿಪ್ಟ್ ಇರ್ಬೋದು, ಮಲ್ಟಿಪಲ್ ಟೈಪ್ ಆಫ್ ಕ್ವಶನ್ಸ್ ಡಿಸ್ಪ್ಲೇ ಆಗುತ್ತೆ. ಆನ್ಸರ್ ಮಾಡೋಕ್ಕೆ ಮಾತಿನಿಂದ ಕೊಡ್ತೀವಿ, ಆಡಿಯೋ ಮುಖಾಂತರ ಕೊಡ್ತೀವಿ, ಮತ್ತೆ
ಟೈಪು ಮಾಡ್ತೀವಿ ಮತ್ತೆ ಚೆಕ್ ಬಾಕ್ಸಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಇಂಟ್ರಾಕ್ಟಿವ್ ಕ್ವಶನ್ಸ್ ಎಲ್ಲ ಇಂಟ್ರಾಕ್ಟಿವ್ ಆನ್ಸರ್ಸ್ ಮಾಡ್ತೀವಿ. ಸೊ ಇದು ಕ್ವಶನ್ಸ್ ಮತ್ತೆ ಆನ್ಸರ್ಸ್ ಎಲ್ಲ ಮುಗೀತು. ಇವಾಗ ಆನ್ಸರ್ ರೆಕಾರ್ಡ್ ಆಗಿದೆ, ಯೂಸರ್ದು ಅವ್ರದ್ದು ಕೆಲಸ ಮುಗೀತು. ಈಗ ಅಡ್ಮಿನ್ ಬರುತ್ತೆ. ಸೊ ಅಲ್ಲಿ 2 ಟೀಮ್ ಇರುತ್ತೆ. ಒಂದು ಎವ್ಯಾಲ್ಯೂಯೇಷನ್ ಟೀಮ್ ಇರುತ್ತೆ. ಸೊ ಎವ್ಯಾಲ್ಯೂಯೇಷನ್ ಟೀಮ್ಗೆ ಒಂದು ಲಾಗಿನ್ ರೋಲ್ಸ್ ಹೈರಾರ್ಕಿ ಎಲ್ಲ ಕೊಡಬೇಕಾಗುತ್ತೆ. ಅವ್ರದ್ದು ಲಿಮಿಟೇಷನ್ಸ್, ಅವ್ರಿಗೆ ರಿಪೋರ್ಟ್ ಸಪರೇಟ್ ಬೇಕಾಗುತ್ತೆ. ಸೊ ಅವ್ರ ಮಾಡ್ಯೂಲ್ಗೆ ಹೋಗ್ಬಿಟ್ಟು ಎಲ್ಲ ಕ್ವಶನ್ಸ್ ಚೆಕ್ ಮಾಡ್ತಾರೆ. ಮತ್ತೆ ಆಟೋಮೆಟಿಕ್ ಆಗಿ ವ್ಯಾಲಿಡೇಟ್ ಮಾಡುವಂತ ಕ್ವಶನ್ಸ್ ಇರುತ್ತೆ. ಅದು ಆಟೋಮೆಟಿಕ್ ಆಗಿ ವ್ಯಾಲಿಡೇಟ್ ಮಾಡಿ ನಂಬರಿಂಗ್ ಕೊಟ್ಬಿಡುತ್ತೆ, ಮಾರ್ಕ್ಸು ಗ್ರೇಡ್ಸ್. ಮ್ಯಾನ್ಯುಯಲ್ ಆಗಿ ನೋಡಿ ಮಾಡೋರಿಗೆ ಅವ್ರು ನೋಡಿ ಅವರು ಅನಲೈಸ್ ಮಾಡಿ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಸೊ ಅವ್ರದ್ದು ಎಂಟ್ರಿ ಮಾಡ್ಬಿಟ್ಟು ಅವ್ರು ಲಾಗೌಟ್ ಆಗ್ತಾರೆ. ಇಲ್ಲಿ ಏನು ಅಂದ್ರೆ ಈ ಯಾರು ಎವ್ಯಾಲ್ಯೂಯೇಷನ್ ಮಾಡ್ತಾರೆ ಅವ್ರಿಗೆ ಯಾ ಸ್ಟೂಡೆಂಟ್ ಡೀಟೇಲ್ಸ್ ಗೊತ್ತಾಗಲ್ಲ, ಇಟ್ ಈಸ್ ಹಿಡನ್. ಇದು ಫುಲ್ ಪ್ರೂಫ್ ಆಗಿರುತ್ತೆ. ಸೊ ಯಾವ ಕ್ವಶನ್ಸ್ ಅಂತ ಗೊತ್ತಿರಲ್ಲ, ಯಾವ ಸ್ಟೂಡೆಂಟ್ ಅಂತಾನೆ ಗೊತ್ತಲ್ಲ. ನನ್ನ ಪ್ರಕಾರ ಕ್ವಶನ್ ಅಂಡ್ ಆನ್ಸರ್ ಎವ್ಯಾಲ್ಯೂಯೇಟ್ ಮಾಡುವಾಗ ಒಂದು ಯೂಸರ್ದು ಪೂರ್ತಿ ಕ್ವಶನ್ಸ್ ಒಂದು ಎವ್ಯಾಲ್ಯೂಯೇಟರ್ ಬರಬಾರ್ದು. ಸೊ ಎವ್ಯಾಲ್ಯೂಯೇಷನ್ ಮಾಡುವಾಗ ಆನ್ಸರ್ ಕೂಡ ಡಿಸ್ಟ್ರಿಬ್ಯೂಟ್ ಆಗಿ ಬೇರೆಯವ್ರಿಗೆ ಹೋಗ್ಬಿಟ್ಟು ಆನ್ಸರ್ ಮಾಡುವಾಗ ಯಾರ್ದು ಅಂತ ಏನೇ ಮಾಡಿದ್ರು ಕಂಡುಹಿಡಿಯಕ್ ಆಗದೆ ಇರುವಂತ ಒಂದು ಸಿಸ್ಟಮ್. ಈಗ ಸರಿ ಆಯ್ತು, ಸ್ವಲ್ಪ ಏನೋ ಒಂದ್ ನಿಮಿಷ. ಹಲೋ, ಕೇಳಿಸುತ್ತಾ? ಸೊ ಇದು ಎವ್ಯಾಲ್ಯೂಯೇಷನ್ ಮಾಡೋ ಟೈಮ್ನಲ್ಲಿ ಎವ್ಯಾಲ್ಯೂಯೇಟರ್ಗೆ ಯಾವ ಸ್ಟೂಡೆಂಟ್ ಇಂದ ಬರ್ತಾ ಇದೆ ಅಂತ ಗೊತ್ತಾಗಲ್ಲ. ಅವ್ರಿಗೂ ರ್ಯಾಂಡಮ್ ಆಗಿ ಬರುತ್ತೆ ಕ್ವಶನ್ಸ್. ಅವ್ರು ಯಾರ್ದೋ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಎವ್ಯಾಲ್ಯೂಯೇಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಸ್ಕಿಲ್ ಸೆಟ್ ಬೇಸ್ಡ್ಗೆ ಯಾವ ತರ ಕ್ವಶನ್ಸ್ ಅನಲೈಸ್ ಮಾಡಕ್ಕೆ ನಾವು ಬಿಟ್ಟಿರ್ತೀವೋ ಅದನ್ನ ಆನ್ಸರ್ ಮಾಡ್ತಾರೆ. ಸೊ ಇಲ್ಲೂ ಫುಲ್ ಪ್ರೂಫ್ ಆಯ್ತು. ಸೊ ಕ್ವಶನ್ಸ್ ನಾವು ರೆಡಿ ಮಾಡುವಾಗ್ಲೂ ಅಷ್ಟೇ ಫುಲ್ ಪರ್ಮುಟೇಷನ್ ಕಾಂಬಿನೇಷನ್ ಮಾಡಬೇಕು. 1 ಪಾಯಿಂಟ್ ಇದರ ಮಲ್ಟಿಪಲ್ ಪಾಯಿಂಟ್ಸ್ ಯು ಕ್ಯಾನ್ ಆಕ್ಚುಲಿ ಎಕ್ಸ್ಪ್ಲೋರ್. ಇನಿಷಿಯಲ್ ಥಾಟ್ ಈ ತರ ಇದೆ. ಸೊ ಮಲ್ಟಿಪಲ್ ಕ್ವಶನ್ಸ್ ರ್ಯಾಂಡಮ್ ಆಗಿ ಕ್ವಶನ್ಸ್ ಬರುತ್ತೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಅವ್ರ ಎಕ್ಸಾಮ್ ತಗೊಂಡಾಗ ಮಲ್ಟಿಪಲ್ ಪ್ಲೇಸ್ ಹೋಲ್ಡರ್ಸ್ ಇರುತ್ತೆ ವಿತ್ ಟೈಮ್ ಡ್ಯೂರೇಷನ್. ಸೊ ಒಂಥರ ಪಾಕೆಟ್ಸ್ ತರ ಮಾಡ್ಯುಲಾರ್ ಸಿಸ್ಟಮ್ ಅಂತ ನಾವೇನ್ ಹೇಳ್ತೀವಿ, ಆ ತರ ಮಾಡ್ಯುಲಾರ್ ಸಿಸ್ಟಮ್ ನಲ್ಲಿ ಕ್ವಶನ್ ಅಂಡ್ ಆನ್ಸರ್ಸ್ ಇರುತ್ತೆ. ಅಂದ್ರೆ ಆ ಕ್ವಶನ್ಗೆ ಪ್ರಿಸ್ಕ್ರೈಬ್ಡ್ ಟೈಮಿಂಗು ಮತ್ತೆ ಪ್ಲೇಸ್ ಹೋಲ್ಡರ್ ಇರುತ್ತೆ, ಅದಕ್ಕೆ ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ. ಸೊ ಎಕ್ಸಾಮ್ ತಗೊಳವಾಗ ಅದು ಕಾಮನ್ 1000 ಕ್ವಶನ್ ಫಸ್ಟ್ ಇನಿಷಿಯಲಿ ನಾವು ಮಾಡಿರ್ತೀವಿ ಅನ್ಕೊಳ್ಳಿ. ಅಂದ್ರೆ 200 ಒಂದು 5 ಪ್ಯಾಟರ್ನ್ ಅದು ಕಾಂಬಿನೇಷನ್ ಆಗಿ ರ್ಯಾಂಡಮ್ ಆಗಿ ಬಂದು ಕುತ್ಕೊಳುತ್ತೆ. ಸೊ ಯೂಸರ್ ಬಂದು ಅಂದ್ರೆ ಯೂಸರ್ ಇಸ್ ದ ಸ್ಟೂಡೆಂಟ್, ಅವ್ರಿಗೆ ಗೆಸ್ ಮಾಡೋದು ಬಹಳ ಕಷ್ಟ. ಸೊ ತುಂಬಾ ಕಷ್ಟ. ಅದನ್ನು ಅವ್ರು ರಿವರ್ಸ್ ಇಂಜಿನಿಯರಿಂಗ್ ನಲ್ಲಿ ಮಾಡುವಂತ ಚಾನ್ಸಸ್ ಇರುತ್ತೆ. ಅದನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾವು ಫಿಕ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದಕ್ಕೂ ಸೊಲ್ಯೂಷನ್ಸ್ ನಾನು ಒಂದಷ್ಟು ಡ್ರಾಫ್ಟ್ ಮಾಡಿದ್ದೀನಿ, ಜನರಲ್ ಆಗಿ ಹೇಳ್ತೀನಿ. ಸೊ ಇಲ್ಲಿ ಸೇಫ್ಟಿ ಆಯ್ತು, ಲಾಗಿನ್ ಅಲ್ಲಿ ಸೇಫ್ಟಿ ಆಯ್ತು, ಮತ್ತೆ ಎನ್ರೋಲ್ಮೆಂಟ್ ಅಲ್ಲಿ ಸೇಫ್ಟಿ ಆಯ್ತು, ಸೆಕ್ಯೂರಿಟಿ ಆಯ್ತು. ಇವಾಗ ಎಕ್ಸಾಮ್ ತಗೊಂಡಾಗ್ಲೂ ನಾವು ರ್ಯಾಂಡಮ್ ಕ್ವಶನ್ಸ್ ಈ ತರ ಮಲ್ಟಿಪಲ್ ಕಾಂಬಿನೇಷನ್ ಮತ್ತೆ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಈಸಿ ಗೆಸ್ಸಿಂಗ್ ಮಾಡಬಾರ್ದು ಅಂತ ಪ್ರತಿ ಒಂದು ಕ್ವಶನ್ಗೂ ಯುನೀಕ್ ಐಡಿ ಇರುತ್ತೆ. ಸೊ ಅದನ್ನ ಡೇಟಾಬೇಸ್ ಅಲ್ಲಿ ಮೇಂಟೈನ್ ಮಾಡಬೇಕು. ಯುನೀಕ್ ಐಡಿಸ್ ಯಾವಾಗ ಇರುತ್ತೋ ಅವಾಗ ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ ಯಾವ್ದನ್ನ ಪುಲ್ ಮಾಡಬೇಕು ಅಂತ ಇಲ್ಲ. ಸೊ ಆನ್ಸರ್ ಪ್ಯಾಟರ್ನ್, ಆನ್ಸರ್ ಎವ್ಯಾಲ್ಯೂಯೇಷನ್ ಮತ್ತೆ ಮಾರ್ಕಿಂಗ್ ಆಗುತ್ತೆ. ಸೊ ಈ ತರ ಆನ್ಸರ್ ಎವ್ಯಾಲ್ಯೂಯೇಷನ್ ಆಗೋಯ್ತು. ನೆಕ್ಸ್ಟ್ ಬಂದು ರಿಸಲ್ಟ್. ಸೊ ರಿಸಲ್ಟ್ ಈ ಎರಡರದನ್ನು ತಗೊಂಡು ರಿಸಲ್ಟ್ ಡಿಸ್ಪ್ಲೇ ಮಾಡುತ್ತೆ. ಸೊ ಇದು ರಿಸಲ್ಟ್ ನಲ್ಲಿ 2 ತರ ಇದೆ. ಇವಾಗ ಈ ಯಾವುದು ಟೋಫೆಲ್ ನಲ್ಲೂ ಅಷ್ಟೇ 2 ತರ ಆಪ್ಷನ್ ಕೊಡ್ತಾರೆ. ಸೊ ನಾವು ಎಕ್ಸಾಮ್ ಒಂದ್ಸತಿ 4 ಪೇಪರ್ನು ತಗೊಂಡು, ಇದು ಆಕ್ಚುಲಿ ಡಿಬೇಟ್, ಇಟ್ಸ್ ಅ ಡಿಬೇಟ್, ಪಾರ್ಟ್ ಆಫ್ ಡಿಬೇಟ್. ಇನ್ನು ಇಂಪ್ರೂವೈಸ್ ಮಾಡ್ಕೊಂಡು ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಈ 4 ಏನು ಡಿಫರೆಂಟ್ ಎಕ್ಸಾಮ್ ಪೇಪರ್ಸ್ ಇರುತ್ತೆ, ಕ್ವಶನ್ಸ್ ಪ್ಯಾಟರ್ನ್ಸ್, ಅದ್ 4 ಬರ್ದವಾಗ 4ರದ್ದು ಅವ್ರಿಗೂ ರಿಸಲ್ಟ್ ಸಿಗುತ್ತೆ. ಸೊ ಅವ್ರಿಗೆ ಕಡಿಮೆ ಬಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬರಲ್ಲ ಅಂತ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ನಾವು ಬ್ಯಾಂಕಿಂಗ್ ಅವ್ರಿಗೆ ಔಟ್ ಆಫ್ 9 ನಾವು 7 ಬರಲೇಬೇಕು ಅಂತ ಇಟ್ಟಿರ್ತೀವಿ. ಓವರ್ ಆಲ್ ಅವ್ರು 7 ಬರಲ್ಲ ಅಂತ ಇಟ್ಕೊಳ್ಳೋಣ, ಏನೋ ಕ್ರೈಟೀರಿಯಾ ಮೀಟ್ ಆಗಲ್ಲ ಅಂತ ಇಟ್ಕೊಳ್ಳೋಣ. ಸೊ ಅವ್ರು ಮತ್ತೆ ಎಕ್ಸಾಮ್ ತಗೋಬೇಕಾಗುತ್ತೆ 4. ಸೊ ಈ 4 ಮತ್ತೆ ಮಾರ್ಕ್ಸ್ ಬಂದಿಲ್ಲ ಮತ್ತೆ. ಸೊ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ತರ ನಾವು ಎಕ್ಸಾಮ್ಸ್ ತಗೊಂತೀವಿ ಮಲ್ಟಿಪಲ್ ಟೈಮ್ಸ್ ಸ್ಕೋರಿಂಗ್ಗೋಸ್ಕರ, ಇಲ್ಲೂ ತಗೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಔಟ್ಸೈಡರ್ಸ್ಗೆ ಒನ್ ಟೈಮ್ ಅಲ್ಲಿ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. KS ಆಫೀಸರ್ ಲೆವೆಲ್ಗೆಲ್ಲ ಇದನ್ನ ಕ್ರ್ಯಾಕ್ ಮಾಡೋಕ್ಕಾಗಲ್ಲ, ಈಸಿಯಾಗಿ ಆಗೋದಿಲ್ಲ, ಅನ್ಲೆಸ್ ದೇ ಆರ್ ವೆರಿ ವೆಲ್ ಪ್ರಿಪೇರ್ಡ್. ಸೊ ಈ ಟೈಮಲ್ಲಿ ಏನಾಗುತ್ತೆ, ನಾನು ಇನ್ನೊಂದು ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೆ, ಅದನ್ನು ಇಲ್ಲೂ ಅಡಾಪ್ಟ್ ಮಾಡ್ಬೋದು ಅಂತ.
ಏನಂದ್ರೆ ಬೆಸ್ಟ್ ಆಫ್ 4 ಅಂತ ಒಂದು ಆಪ್ಷನ್ ಕೊಡ್ತಾರೆ. ಸೊ 4 ಸತಿ ಎಕ್ಸಾಮ್ ತಗೊಂಡು ಅದ್ರಲ್ಲಿ ಯಾವ್ದು ಬೆಸ್ಟ್ ಆನ್ಸರ್ ಮಾರ್ಕ್ಸ್ ಜಾಸ್ತಿ ಬರುತ್ತೋ ಅದನ್ನ ನಾವು ಫೈನಲ್ ಮಾರ್ಕ್ಸ್ ಕಾರ್ಡ್ ನಲ್ಲಿ ಎಂಟ್ರಿ ಮಾಡಿ ಕೊಡ್ತೀವಿ ನಾವು. ಸೊ ಆ ಆಪ್ಷನ್ ಬೇಕು ಅಂದ್ರೆ ಅವ್ರು ದೇ ಹ್ಯಾವ್ ಟು ಒಂದೊಂದಕ್ಕೆ ಒಂದೊಂದ್ ಸತಿ ಕಟ್ಟಿ 4 ಕಟ್ಟೋ ಬದಲು ಯಾವ್ದು ಡಿಫಿಕಲ್ಟ್ ಕ್ವಶನ್ಸ್ ಅವ್ರಿಗೆ ಡಿಫಿಕಲ್ಟ್ ಸಬ್ಜೆಕ್ಟ್ ಅನ್ಸುತ್ತೋ ಅದಕ್ಕೆ ಅವರು ಒಂದೇ ಸತಿ ಒಂದು ಪ್ಯಾಕೇಜ್ ತರ ದುಡ್ಡು ಕೊಟ್ಟು ಸೇರ್ಕೊಂಡ್ಬಿಡ್ಬೋದು. ಸೊ ಅವ್ರಿಗೆ ಒಂದು ಅಡ್ವಾಂಟೇಜ್ ಅಂದ್ರೆ 4 ಬೆಸ್ಟ್ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಕರ್ನಾಟಕ ಗೌರ್ಮೆಂಟ್ಗೆ ಯಾವ ತರ ಬೆನಿಫಿಟ್ ಅಂದ್ರೆ ದೆರ್ ಇಸ್ ಎ ಮಾನಿಟರಿ ಬೆನಿಫಿಟ್. ಸೊ ಅವ್ರಿಗೆ ಕಡಿಮೆ 4 ಸತಿ ಪೂರ್ತಿ ದುಡ್ಡು ಕಟ್ಟೋ ಬದಲು ಒಂದು ಪ್ಯಾಕೇಜ್ ತಗೊಂಡ್ರೆ ಅವ್ರಿಗೆ ಕಡಿಮೆ ದುಡ್ಡು ಸಿಗುತ್ತೆ. ಅದೇ ತರ ನಮ್ಮ ಸರ್ಕಾರಕ್ಕೂ ಒಂದು ಅರ್ನಿಂಗ್ ಪೊಟೆನ್ಶಿಯಲ್ ಇರುತ್ತೆ. ಈ ಪಾರ್ಟ್ ಅಲ್ಲಿ ಈ ಮನಿ ಪಾರ್ಟ್ ಎನಿವೇ ಅದನ್ನ ಸರ್ಕಾರ ನಿರ್ಧಾರ ಮಾಡುತ್ತೆ. ಬಟ್ ನನ್ನ ಸಜೆಷನ್ ಏನಂದ್ರೆ ಇಲ್ಲಿ ಕನ್ನಡದವ್ರಿಗೆ ಈ ಫೀಸು ಕಡಿಮೆ ಇರ್ಬೋದು, ಮತ್ತೆ ಅವ್ರಿಗೆ ಫ್ಲೆಕ್ಸಿಬಲ್ ಎಕ್ಸಂಪ್ಷನ್ಸ್ ಕೊಡ್ಬೇಕಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಹೊರನಾಡವ್ರಿಗೆ ನಾವು ಅಂದ್ರೆ ಬೇರೆ ಭಾಷೆಯಿಂದ ಬೇರೆ ರಾಜ್ಯದಿಂದ ಬಂದಿರೋರಿಗೆ ಬೇರೆ ತರ ಪ್ಯಾಟರ್ನ್ ಡಿಫೈನ್ ಮಾಡ್ಬೇಕಾಗುತ್ತೆ. ಮತ್ತೆ ಅಮೌಂಟ್ ಬಂದು NRIsಗೂ ಕೂಡ ನಾವು ಸ್ಪೆಷಲ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ಸರ್ಕಾರ ನಿರ್ಧಾರ ಮಾಡುತ್ತೆ. ಸೊ ಎಕ್ಸಂಪ್ಷನ್ಸ್ ಕನ್ನಡದವ್ರಿಗೆ ಕೊಡುವಂತ ಆಪ್ಷನ್ಸ್ಗಳು ಯಾವ್ದಾರು ಬ್ರೈನ್ ಸ್ಟಾರ್ ಮಾಡುವಾಗ ಬಂದವಾಗ ಅದನ್ನ ಅಡಾಪ್ಟ್ ಮಾಡ್ಬೇಕಾಗುತ್ತೆ. ಇದು ಮಾರಲ್ ಅಪ್ಲಿಕೇಶನ್ ಆಗುತ್ತೆ ನಮಗೆ. ಸೊ ಅದೊಂದು ಪಾರ್ಟ್. ಸೊ ಈಗ ಎಕ್ಸಾಮಿನೇಷನ್ ಆಯ್ತು, ಮಾರ್ಕ್ಸ್ ಕಾರ್ಡ್ ಆಯ್ತು, ಮತ್ತೆ ಪ್ಯಾಕೇಜಸ್ ಆಯ್ತು. ಸೊ ಇಷ್ಟೂ ಸಾಫ್ಟ್ವೇರ್ ರಿಲೇಟೆಡ್ ಆಗುತ್ತೆ. ಮತ್ತೆ ಇದ್ರಲ್ಲಿ ಏನಾಗುತ್ತೆ, ಎನ್ಕ್ರಿಪ್ಷನ್ ಮಾಡೋದೇ ಆಗ್ಲಿ, ಮತ್ತೆ ಅದು ಯೂಸರ್ ಇಂಟರ್ಫೇಸ್ ಎಷ್ಟು ಬ್ಯೂಟಿಫುಲ್ ಆಗಿ ಅಟ್ ದ ಸೇಮ್ ಟೈಮ್ ಮೋಸ್ಟ್ ಈಸಿ ಟು ಯೂಸ್ ಅಂಡ್ ಮೋರ್ ಇಂಟರಾಕ್ಟಿವ್ ಅಂಡ್ ಮೋರ್ ಸೊಫಿಸ್ಟಿಕೇಟೆಡ್, ಮತ್ತೆ ಸಿಂಪ್ಲಿಫೈಡ್, ಸ್ಕೇಲಬಲ್, ಫ್ಲೆಕ್ಸಿಬಲ್, ಅಡಾಪ್ಟಬಲ್, ಮಲ್ಟಿಪಲ್ ಅಂದ್ರೆ ನಾವು ವರ್ಷನ್ಸ್ ನಾವು ಇಂಪ್ರೂವೈಸ್ ಮಾಡುವಂತ ಸ್ಕೇಲಬಿಲಿಟಿ ಇರಬೇಕು. ಅದೆಲ್ಲ ಸಾಫ್ಟ್ವೇರ್ ಸೈಕಲ್ ನಲ್ಲಿ ಬಂದೇ ಬರುತ್ತೆ. ಆ ಪಾಯಿಂಟ್ಸ್ ನೆಲ್ಲ ಕನ್ಸಿಡರ್ ಮಾಡ್ಬಿಟ್ಟು ಆರ್ಕಿಟೆಕ್ಚರ್ ಮಾಡಬೇಕು. ಸೊ ನಾವು ಬೇಸ್ ಆರ್ಕಿಟೆಕ್ಚರ್ ಮಾಡೋದೇ ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದು ತುಂಬಾ ಸ್ಕೋಪ್ ಮುಂದೆ ಜಾಸ್ತಿ ಆಗೋ ಚಾನ್ಸಸ್ ಇಂದ ಇದು ಬೇಸ್ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿ ಮಾಡ್ಬೇಕಾಗತ್ತೆ, ಎಸ್ಪೆಷಲಿ ಡೇಟಾ ಬೇಸ್. ಸೊ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಸೆಕ್ಯೂರಿಟಿ ಜೊತೆಗೆ ಇದು ದೇರ್ ಆರ್ 2 ways ಟು ಥಿಂಕ್ ಅಬೌಟ್ ಇಟ್. ಒಂದು ವರ್ಷನ್ಸ್ ಇಂಪ್ರೂವೈಸೇಷನ್ ಮಾಡ್ಕೊಂಡು ಹೋಗೋದು, ಮತ್ತೆ ವೇರಿಯಂಟ್ಸ್. ಸೊ ಮೊದಲನೇ ಸ್ಟೇಜ್ ಅಲ್ಲಿ ನಾವು ಒಂದು ವರ್ಷನ್ ಮಾಡ್ತೀವಿ, ಅದು ಜನರಲ್ ಪೀಪಲ್ಗೆ ಇರುತ್ತೆ. ಸೊ ನೆಕ್ಸ್ಟ್ ವರ್ಷನ್ ಅಲ್ಲಿ ಏನಾಗುತ್ತೆ, ನೆಕ್ಸ್ಟ್ ವೇರಿಯಂಟ್ ಅಲ್ಲಿ ಈ ಫಿಸಿಕಲಿ ಚಾಲೆಂಜ್ಡ್ ಅವ್ರಿಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ಒಂದಷ್ಟು ಆಪ್ಷನ್ಸ್ ಕೊಟ್ಬಿಟ್ಟು ಎನ್ಹಾನ್ಸ್ ಮಾಡಿ ಕೊಡ್ತೀವಿ. ಬ್ರೇಲಿ ತರ ಏನಾದ್ರು ಆಪ್ಷನ್ಸ್ ಕೊಡೋದೇ ಆಗ್ಲಿ, ಮತ್ತೊಂದು ಆತರ ಆಕ್ಸೆಸಿಬಿಲಿಟಿ ಅಂತ ಏನ್ ಹೇಳ್ತೀವಿ ನಾವು ಸಾಫ್ಟ್ವೇರ್ ಥಿಂಕಿಂಗ್ ನಲ್ಲಿ, ಈ ತರ ಅದನ್ನ ಆಕ್ಸೆಸಿಬಿಲಿಟಿ ಪಾರ್ಟ್ನ ಇಟ್ಕೊಂಡು ನಾವು ಸೆಕೆಂಡ್ ವರ್ಷನ್ ನಲ್ಲಿ ಇಂಪ್ರೂವ್ ಮಾಡಬೇಕಾಗುತ್ತೆ. ಅದೇ ತರ ಇಂಡಸ್ಟ್ರಿ ಸ್ಪೆಸಿಫಿಕ್, ವರ್ಕ್ ಸ್ಪೆಸಿಫಿಕ್ ಆಗಿ, ಅದು ಯಾವ್ದೋ ಡೊಮೈನ್ ಸ್ಪೆಸಿಫಿಕ್ ಆಗಿ ನಾವು ವೇರಿಯಂಟ್ಸ್ ನ ಮಾಡ್ಕೊಂಡು ಹೋಗೋದಾಗಿತ್ತು. ಅಲ್ಲೂ ಸ್ಕೋಪ್ ಆಫ್ ಎಕ್ಸ್ಪಾನ್ಷನ್ ತುಂಬಾ ಇದೆ. ಅಂದ್ರೆ KAS IAS ಆಫೀಸರ್ಗಳಿಗೆ ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಸೆಗ್ಮೆಂಟ್ ಇರ್ಬೋದು, ಅಂಚೆ ಕಚೇರಿನಲ್ಲಿ LIC ನಲ್ಲಿ ಇರ್ಬೋದು, ಅಥವಾ ಯಾವುದೋ ಇಂಡಿಪೆಂಡೆಂಟ್ IT ಫೀಲ್ಡ್ ನಲ್ಲಿ ಇರ್ಬೋದು. ಅದು ಇಟ್ಸ್ ಎ ಮಾರಲ್ ಇದು, ಅದನ್ನ ಬೇಕಾ ಬೇಡವಾ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾ, ಅದೊಂದು ಡಿಸ್ಕಷನ್ ಇದೆ. ಬಟ್ ಎಕ್ಸ್ಟೆಂಡ್ ಮಾಡೋ ತರ ನಾವು ಆಪ್ಷನ್ ಇಟ್ಕೋಬೇಕಾಗತ್ತೆ. ಸೊ ಇನ್ನೊಂದು ಕ್ವಶನ್ ಕೇಳಿದ್ರು ಒಬ್ರು, ಇಂಗ್ಲಿಷ್ ನಲ್ಲೇ ಎಕ್ಸಾಮ್ ಪ್ಯಾಟರ್ನ್ ಕೊಡ್ಬೇಕಾ, ಅಥವಾ ಇಂಗ್ಲಿಷ್ ಕೊಟ್ಟು ಕನ್ನಡದಲ್ಲಿ ಬರೆಯೋ ತರ ಆನ್ಸರ್ ಮಾಡೋ ತರನ, ಅಥವಾ ಬೇರೆ ಭಾಷೆಗಳನ್ನಲ್ಲೂ ಕೊಡ್ಬೋದಾ ಅಂತ. ಇಲ್ಲಿ ನಮ್ಗೆ ಮಾರಲ್ ಅಪ್ಲಿಕೇಶನ್ ಬರುತ್ತೆ. ಸೊ ಕನ್ನಡ ಎಕ್ಸಾಮ್ ಬರಿಬೇಕಂದ್ರೆ ಅವ್ರು ಕನ್ನಡ ಕ್ವಶನ್ಸೇ ಓದ್ಬಿಟ್ಟು ಆನ್ಸರ್ ಮಾಡ್ಬೇಕು ಅನ್ನೋದು. ಇಲ್ಲಾಂದ್ರೆ ಇವಾಗ ಏನಿದೆ, ಕರ್ನಾಟಕದಲ್ಲಿ ಸಂಸ್ಕೃತ ಪರೀಕ್ಷೆ ಬರೀಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಕ್ವಶನ್ ಕೇಳ್ಬಿಟ್ಟು ಸಂಸ್ಕೃತದಲ್ಲಿ ಆನ್ಸರ್ ಮಾಡುವಂತ ಒಂದು ಪರಿಪಾಠ ಇದೆ. ಸೊ ಅದು ಆಕ್ಚುಲಿ ಮೀಟ್ ಆಗಲ್ಲ. ಸೊ ಅದು ಒಂದು ಡಿಸ್ಕಷನ್ ಆಗಿದೆ. ಸೊ ತಮಿಳ್ನಾಡೋರು ತಮಿಳ್ನ ಕ್ವಶನ್ ಕೇಳ್ಬಿಟ್ಟು ಕನ್ನಡದಲ್ಲಿ ಆನ್ಸರ್ ಮಾಡ್ಬೇಕಾ, ತೆಲುಗುನಲ್ಲಿ ಕ್ವಶನ್ ಕೇಳ್ಕೊಂಡು ಕಾಂಬಿನೇಷನ್ ಆಫ್ ಕನ್ನಡ ಮತ್ತೆ ತೆಲುಗುನಲ್ಲಿ ಇದ್ಬಿಟ್ಟು ಕೊಡ್ಬೇಕಾ, ಅಥವಾ ಇಂಗ್ಲಿಷ್ ನಲ್ಲೇ ಫುಲ್ ಪ್ಯಾಟರ್ನ್ ಇರ್ಬೇಕಾ, ಇದು ಡಿಸ್ಕಷನ್ ಕ್ವಶನ್ ಇದು. ಸೊ ಕ್ವಶನ್ ಲ್ಯಾಂಗ್ವೇಜ್ ಇದು ಡಿಸ್ಕಷನ್ ಮಾಡ್ಬೇಕಾದ್ರು, ಅದು ಲೆಫ್ಟ್ ಔಟ್, ಅದನ್ನ ನಾನು ಡಿಸ್ಕಸ್ ಮಾಡಿಲ್ಲ ಇದರಲ್ಲಿ, ಬಟ್ ಥಾಟ್ಸ್ ಇದೆ. ಸೊ ಇದಿಷ್ಟು ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗುತ್ತೆ. ಮತ್ತೆ ಟೀಮ್ಸ್ ನ ಐಡೆಂಟಿಫೈ ಮಾಡ್ಬೇಕಿಲ್ಲಿ. ಡೆವಲಪ್ಮೆಂಟ್ ಟೀಮ್ ಪೂರ್ತಿ ತಗೊಂಡ್ಬಿಡೋಣ, ಒನ್ ಪಾರ್ಟ್ ಆಫ್ ಇಸ್ ಡೆವಲಪ್ಮೆಂಟ್ ಟೀಮು. ಇನ್ನೊಂದು ಟೀಮ್ ಅಂದ್ರೆ ಇಲ್ಲಿ ಜಾಸ್ತಿ ಆಡಿಯೋ ಫೈಲ್ಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಆಡಿಯೋ ಆರ್ಟಿಸ್ಟ್ ನ ಇಟ್ಕೋಬೇಕಾಗುತ್ತೆ ಟು ಮೇಕ್ ಇಟ್ ಮೋರ್ ಪ್ರೊಫೆಷನಲ್ ಅಂಡ್ ಕ್ವಾಲಿಫೈಡ್ ಕಂಟೆಂಟ್ ಕೊಡ್ಬೇಕಾಗಿರೋದ್ರಿಂದ ಡಿಫೈನ್ ಮಾಡೋದು ಕ್ವಶನ್ ಒಂದು ಟೀಮ್ ಇದ್ರೂ ಅದನ್ನ ಪ್ರೊನೌನ್ಸ್ ಮಾಡೋದನ್ನ ಒಂದು ಆರ್ಟಿಸ್ಟ್ ಇಟ್ಕೊಬೇಕಾಗುತ್ತೆ. ಸೊ ಆರ್ಟಿಸ್ಟ್ಗೆ ಅಂತ ಒಂದು ಲಾಗಿನ್ ಮಾಡ್ಯೂಲ್ ಇದೆ. ಸೊ ಅದನ್ನ ಥಿಂಕ್ ಮಾಡ್ಬೇಕು. ನೀವು ಕ್ವಾಲಿಟಿ ಕೊಡ್ಬೇಕು ಅಂದ್ರೆ ಆರ್ಟಿಸ್ಟ್ ಕಡೆಯಿಂದಾನೇ ಅದು ಕ್ವಶನ್ಸ್ ಹೇಳಿಸ್ಬೇಕು. ಮಾಮೂಲಿ ನಾವು ಮಾತಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ದಟ್ ಇಸ್ ಅಗೇನ್ ಎ ಕ್ವಶನ್ ಡಿಬೇಟಬಲ್ ಥಿಂಗ್. ಸೊ ಅದಕ್ಕೊಂದು ಲಾಗಿನ್ ಮಾಡ್ಯೂಲ್ ಬೇಕು ಅಂತ ಒಂದು ಇಟ್ಟಿದ್ದೀನಿ. ಸೊ ಅದೊಂದು ಟೀಮ್ ಇರುತ್ತೆ. ಸೊ ಎವ್ಯಾಲ್ಯೂಯೇಷನ್ ಟೀಮು ಮತ್ತೆ ಕ್ವಶನ್ ಪೇಪರ್ ಸೆಟ್ಟಿಂಗ್ ಟೀಮು ತುಂಬಾ ಚಾಲೆಂಜ್ ಇರುತ್ತೆ.
ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಸೆಟ್ ಮಾಡೋದು ಮಾರಲ್ ಗ್ರೌಂಡ್ಸು ಮತ್ತೆ ಟೆಕ್ನಿಕಲ್ ಗ್ರೌಂಡ್ಸು ಎರಡೂ ಇಟ್ಕೋಬೇಕಾಗುತ್ತೆ. ಸೊ ಭಾಷಾ ತಜ್ಞರು ಮತ್ತೆ ಎಕ್ಸಾಮಿನೇಷನ್ ಅಲ್ಲಿ ಪಳಗಿರೋರು ಅದೊಂದು ಟೀಮ್ ಮಾಡ್ಕೊಂಡು ಟೆಕ್ನಿಕಲ್ ಟೀಮ್ ಒಬ್ರಿದ್ದು ಅದನ್ನ ಮಾರಲ್ ಡಿಸಿಷನ್ ತಗೊಂಡವರು ಇದ್ದು ಇದನ್ನ ಡಿಸಿಷನ್ ತಗೋಬೇಕಾಗುತ್ತೆ. ದಟ್ ಈಸ್ ದ ಬಿಗ್ಗೆಸ್ಟ್ ಪಾರ್ಟ್ ಅಕಾರ್ಡಿಂಗ್ ಟು ಮೀ. ಸೊ ಅಲ್ಲಿ ಕ್ವಶನ್ ಪೇಪರ್ ಎಷ್ಟು ಟಫ್ನೆಸ್, ಎಷ್ಟು ಕ್ಲಿಷ್ಟವಾಗಿರುತ್ತೆ, ಯಾವ ಲೆವೆಲ್ ಅವ್ರಿಗೆ ಮಾಡಬೇಕು, ಅಥವಾ ಒಂದೇ ಸ್ಟ್ಯಾಂಡರ್ಡ್ ಟಫ್ನೆಸ್ ಮಾಡಿ ಅದರಲ್ಲಿ ಮಾರ್ಕ್ಸ್ ಕೊಡುವ ಮಾತ್ರ 5 ಪಾಸಿಂಗ್ ಮಾರ್ಕ್ಸ್ 5, 6, 7, 8 ಈ ತರ ಡಿಫಿನೇಷನ್ ಮಾಡೋದ, ಅಥವಾ ಅವ್ರಿಗೆ ಒಂದೊಂದು ಲೆವೆಲ್ ಅವ್ರಿಗೂ ಡಿಫ್ರೆಂಟ್ ಸಬ್ಜೆಕ್ಟ್ನೇ ಕ್ಲಿಷ್ಟ ಅಂದ್ರೆ ಕಷ್ಟದ ಪರವಾಗಿ ಅಸೆಂಡಿಂಗ್ ಆರ್ಡರ್ ನಲ್ಲಿ ಮಾಡ್ಕೊಂಡು ಡಿಫ್ರೆಂಟ್ ಪ್ಯಾಟರ್ನ್ ಇಟ್ಕೊಬೇಕಾ ಅನ್ನೋದು ಒಂದು ಡಿಬೇಟಬಲ್ ಕ್ವಶನ್. ಇದು ಒಂದು ಡಿಬೇಟಬಲ್ ಕ್ವಶನ್, ದ ಟಫ್ನೆಸ್ ಆಫ್ ಕ್ವಶನ್ ಪೇಪರು. ಸೊ ಅದು ಡಿಬೇಟ್ ಅಲ್ಲಿ ಮಾಡ್ಬೇಕಾಗತ್ತೆ. ಸೊ ಇದೊಂದು ಟೀಮ್ ಆಗುತ್ತೆ. ಸೊ ಅವ್ರಿಗೆ ಜಾಸ್ತಿ ಕೆಲಸ, ಆಮೇಲೆ ನಿರಂತರವಾಗಿರುತ್ತೆ ಅವ್ರ ಕೆಲಸ. ಇದು ಎಕ್ಸಾಮಿನೇಷನ್ ಈಸಿಯಾಗಿ ಕ್ರ್ಯಾಕ್ ಮಾಡಬಾರದು, ಗೆಸ್ ಈಸಿಯಾಗಿ ಮಾಡಬಾರ್ದು ಅನ್ನೋ ಒಂದು ಆಬ್ಲಿಗೇಷನ್ ಇರೋದ್ರಿಂದ, ಕ್ರೈಟೀರಿಯಾ ಇರೋದ್ರಿಂದ ಈ ಕ್ವಶನ್ಸ್ ನ ಜಾಸ್ತಿ ಕ್ವಶನ್ಸ್ ಹಾಕೋದ್ರಿಂದನೂ ಸೇಫ್ಟಿ ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ. ಸೊ ಅದು ನಿರಂತರವಾಗಿ ನಡೀತಾ ಇರುತ್ತೆ. ಇನ್ನೊಂದು ಕ್ವಾಲಿಟಿ ಏನು ಎಕ್ಸಾಮಿನೇಷನ್ ಫುಲ್ ಪ್ಯಾಟರ್ನ್ ಟೆಸ್ಟ್ ಮಾಡ್ತಾರೆ, ಆ ಪ್ಯಾಟರ್ನ್ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ಒಂದು ಟೀಮ್ ಇರಬೇಕಾಗುತ್ತೆ. ಅವರು ಇದು ಕ್ವಾಲಿಟಿ ಕರೆಕ್ಟ್ ಆಗಿದೆಯಾ, ಸ್ಟ್ಯಾಂಡರ್ಡ್ ಮೇಂಟೈನ್ ಆಗ್ತಾ ಇದೆಯಾ ಅಂತ ಒಂದು ಟೀಮ್ ಇರುತ್ತೆ. ಸೊ ಮತ್ತೆ ಸ್ಟೇಷನರಿ ಅದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಒಂದು ಟೀಮ್ ಇರುತ್ತೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಜೊತೆಗೆ IT ಟೀಮು, ಅಂದ್ರೆ ಇದನ್ನ ಹೋಸ್ಟಿಂಗ್ ಮಾಡಿ ಅದನ್ನ ಸ್ಟ್ರೀಮಿಂಗ್ ಮಾಡೋದಕ್ಕೆ ಹೋಸ್ಟ್ ಮಾಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ನ ಮೇಂಟೈನ್ ಮಾಡೋಕೆ ಒಬ್ರು ಬೇಕಾಗುತ್ತೆ. ನಿಮ್ಗೆಲ್ಲ SSL ಸರ್ಟಿಫಿಕೇಶನ್, ಅದೇ ಸೆಕ್ಯೂರಿಟಿ ಎಲ್ಲ ಕೊಡೋದು ನಿಮ್ಗೆ ಗೊತ್ತು. ಸೊ ಅದು ಹೋಸ್ಟಿಂಗು ಮತ್ತೆ IT ರಿಲೇಟೆಡ್ ಇಮೇಲ್ ಸರ್ವರ್ಸ್ ಮ್ಯಾನೇಜ್ ಮಾಡೋದು, ಮತ್ತೆ CDN ಟೆಕ್ನಾಲಜಿ ನಮಗೆ ಬೇಕಾಗುತ್ತೆ. ಇಲ್ಲಿ ಯೂಸೇಜ್ ಜಾಸ್ತಿ ಹೋಗ್ತಾ ಲೋಡ್ ಜಾಸ್ತಿ ಆಗೋದ್ರಿಂದ, ಜೊತೆಗೆ ಫಾರಿನವರು ತಗೊಳೋದ್ರಿಂದ ಇದು CDN ಟೆಕ್ನಾಲಜಿ ಸರ್ವರ್ಸ್ ಬೇಕಾಗುತ್ತೆ ನಮಗೆ. ಸೊ ಅದು ಬ್ಯಾಕ್ ಎಂಡ್ ಅಲ್ಲಿ ಬರುತ್ತೆ. ಸೊ ಅಲ್ಲಿ ನಮಗೆ ಸ್ವಲ್ಪ ಹೋಸ್ಟಿಂಗ್ ಆರ್ಕಿಟೆಕ್ಚರು ಗೊತ್ತಿರೋರು, ನೆಟ್ವರ್ಕಿಂಗ್ ಗೊತ್ತಿರೋರು, ಸೆಕ್ಯೂರಿಟಿ ಕೊಡೋಂಥ ಒಂದು ಸ್ಕಿಲ್ ಸೆಟ್ ಇರೋರಿಗೆ ಒಂದು ಟೀಮ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಟೀಮ್ಗಳು ಇರುತ್ತೆ. ಸೊ ಇದು ಎಲ್ಲ ಟೀಮನ್ನು ಡಿವೈಡ್ ಮಾಡಿ ನಾನು ಲಿಸ್ಟಲ್ಲಿ ಮಾಡಿದ್ದೀನಿ. ಸೊ ಈ ಇದು ಫುಲ್ ಎಕ್ಸಾಮ್ದು ಓವರ್ ವ್ಯೂ, ಇದು ಇಷ್ಟು ಓವರ್ ವ್ಯೂ ಇದೆ. ಮತ್ತೆ ಡೀಟೇಲಿಂಗ್ ಮಾಡ್ಬೇಕಾದ್ರೆ ನಾವು ಇನ್ನು ಸೆಕೆಂಡ್ ಲೆವೆಲ್ ಡ್ರಿಲ್ ಡೌನ್ ಮಾಡಿ ಲಿಸ್ಟ್ ಮಾಡಿದ್ದೀನಿ. ಥರ್ಡ್ ಲೆವೆಲ್ ಡ್ರಿಲ್ ಡೌನ್ ಒಂದು ಅಪ್ರೂವ್ ಆದ್ಮೇಲೆ ನಾವು ಥರ್ಡ್ ಲೆವೆಲ್ ಡ್ರಿಲ್ ಡೌನ್ ಮಾಡಿ ಇಂಪ್ಲಿಮೆಂಟೇಷನ್ ಟೈಮ್ನ ಇದೆಲ್ಲ ಮಾಡ್ಬೋದು. ಇನಿಷಿಯಲಿ ನಾವು ಒಂದು ಮಾರ್ಕಪ್ ಮಾಡಬೇಕಾಗುತ್ತೆ, ಮಾರ್ಕಪ್ ಮತ್ತೆ ಆರ್ಕಿಟೆಕ್ಚರ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಐ ಥಿಂಕ್ ನೀವೆಲ್ಲ ಅನಲೈಸ್ ಮಾಡಿದ್ವಿ, ಮೇ ಬಿ ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ಸೊ ಇಷ್ಟು ನನ್ನ ಎಕ್ಸ್ಪ್ಲನೇಷನ್. ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಜ್ಞಾನೇಶ್ವರ್, ಇವಾಗ ಒಂದು ನಿಮಿಷ. ಜ್ಞಾನೇಶ್ವರಕ್ಕೆ ಧನ್ಯವಾದಗಳು. ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಗೆ ಇರೋದ್ರಿಂದ ನಾವು ಮಾನ್ಯ ಬೇಲೂರು ಸುದರ್ಶನ್ ಅವರಿಗೆ ಇಷ್ಟು ಮಾತಾಡ್ಲಿಕ್ಕೆ ಹೇಳೋಣ. ನಂತರ ಬೇರೆ ತಜ್ಞರು ಮಾತಾಡ್ತಾರೆ, ಮತ್ತೆ ಮುಂದುವರಿಯೋಣ. ಸರ್, ಇವಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನ ಆದ್ಯತೆ ಮೇರೆಗೆ ಇದನ್ನ ತಗೊಂಡಿದೆ ಸರ್. ಇದು ಮೈನ್ ಆಗಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಈ ಕನ್ನಡ ಭಾಷಾ ಕಲಿಕಾ ಪರೀಕ್ಷೆಯನ್ನ ತಗೊಂಡಿದೆ. ಇದರಲ್ಲಿ ನಮ್ಗೆ ಬೇಸಿಕ್ ಥಿಂಗ್ ಏನು ಅಂದ್ರೆ ಸರ್, ಅಧ್ಯಕ್ಷರು ಕೂಡ ತಮ್ಗೆ ಮಾತಾಡಿದಾರೆ ಅನ್ಸುತ್ತೆ, ಈಗ ನಿಮ್ಮ ಈ ಕಚೇರಿ ಅಥವಾ ಈ ಗವರ್ನೆನ್ಸ್ ನ ಬಜೆಟ್ ನಲ್ಲಿ ಇದನ್ನ ತಯಾರಿ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ? ಈ ಗವರ್ನೆನ್ಸ್ಗೆ ಉಳಿದಿದ್ದು ಬೇರೆ ಬೇರೆ ಟೀಮ್ಗಳನ್ನೆಲ್ಲ ನಾವು ಮ್ಯಾನೇಜ್ ಮಾಡ್ತೀವಿ. ಇದನ್ನ ತಾವು ಮಾತಾಡೋದ್ರ ಮೂಲಕ ತಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ಅಂತ ಬೇಲೂರು ಸುದರ್ಶನ್. ಎಲ್ಲರಿಗೂ ನಮಸ್ಕಾರ. ಜ್ಞಾನೇಶ್ವರ್ ಅವರು ತುಂಬಾ ತಾಂತ್ರಿಕವಾಗಿ ತುಂಬಾ ಆಳಕ್ಕೆ ಈ ಎಲ್ಲ ಮಾಹಿತಿಗಳನ್ನ ಅವರು ಮಾಡಿದ್ದಾರೆ, ಸಲ್ಲಿಸಿದ್ದಾರೆ, ಮತ್ತೆ ತುಂಬಾ ಸ್ಪಷ್ಟವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ಪರೀಕ್ಷೆಯನ್ನು ಹೇಗೆ ನಡೆಸಬೇಕು ಮತ್ತು ಹೇಗೆ ನಾವು ಗುಂಪು ವ್ಯವಸ್ಥೆಯನ್ನು ರೂಪಿಸಬೇಕು ಅನ್ನುವ ಒಂದು ಸಂಪೂರ್ಣ ಜ್ಞಾನ ಇದೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ನಿಜ ಹೇಳ್ಬೇಕಂದ್ರೆ ಇದರಲ್ಲಿ ಕನ್ನಡ ಒಂದು ನಿಮಿತ್ತ ಮಾತ್ರ. ಆದ್ರೆ ಪರೀಕ್ಷಾ ವಿಧಾನವನ್ನೇ ತೆಗೆದುಕೊಂಡ್ರೆ ಇವತ್ತಿನ ನಾವು ಕೊರೋನಾ ನಂತರದ ಆನ್ಲೈನ್ ಪರೀಕ್ಷೆಗಳು ಅಂತ ಏನ್ ಹೇಳ್ತೀವಿ, ಅದಕ್ಕೆ ಬೇಕಾಗಿರುವ ಎಲ್ಲ ನೀತಿ ಸೂತ್ರಗಳನ್ನು ಜ್ಞಾನೇಶ್ವರ್ ಅವರು ಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಡಾಕ್ಯುಮೆಂಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಯಾವ ಸ್ಥಳದಲ್ಲಿ ನಾವು ಪರೀಕ್ಷೆಗಳನ್ನ ನಡೆಸಬೇಕು, ಅದರಲ್ಲಿರುವ ಸಮಸ್ಯೆಗಳು, ಸವಾಲುಗಳು ಏನು, ಅದರಲ್ಲಿ ನಾವು ಟ್ಯಾಂಪರಿಂಗ್ ಇರ್ಬೋದು, ಇಂಪರ್ಸನೇಷನ್ ಇರ್ಬೋದು, ಕಾಪಿಂಗ್ ಇರ್ಬೋದು, ಪ್ರತಿಯೊಂದನ್ನು ನಾವು ಹೇಗೆ ತಡೆಯಬೇಕು, ಸಮಯವನ್ನ ಹೇಗೆ ಪಾಲನೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಅವರು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಹೇಳಿದ್ದಾರೆ. ಮುಖ್ಯವಾಗಿ ಈಗ ನೀವು ಮುರಳೀಧರ್ ಅವರು ಕೇಳಿದ ಹಾಗೆ ಇದು ಈ ಗವರ್ನೆನ್ಸ್ ಬಜೆಟ್ ನಲ್ಲಿ ಆಗುತ್ತಾ ಅಂತ ಹೇಳಿ,
ಹೇಳಿದ್ದೀರಾ. ಖಂಡಿತವಾಗಿಯೂ ಈ ಗವರ್ನೆನ್ಸ್ ವಿಭಾಗದಿಂದ, ಇಲಾಖೆಯಿಂದ ಈ ತರದ ಟೆಕ್ನಾಲಜಿಯನ್ನ ಮಾಡ್ಲಿಕ್ಕೆ ಸಂಪನ್ಮೂಲ ಒದಗಿಸೋದು ಖಂಡಿತವಾಗಿಯೂ ಅದು ನಮ್ಮ ಕೆಲಸನೂ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಖಂಡಿತವಾಗಿಯೂ ನಮ್ಮ ಇಲಾಖೆಯ ACS ಅವರ ಹತ್ರ ಮಾತಾಡಬಹುದು, ಅಧಿಕೃತವಾಗಿ ಅವರಿಗೆ ಇದನ್ನ ಮಾಡಬೇಕು ಅಂತ ಕೂಡ ನನ್ನ ಕಡೆಯಿಂದ ನಾನು ಸ್ಪಷ್ಟವಾಗಿ ಹೇಳಬಹುದು. ಮುಖ್ಯವಾಗಿ ಇದರಲ್ಲಿ ಈ ತಂತ್ರಜ್ಞಾನವನ್ನು ರೂಪಿಸೋದು ಯಾರು ಅಂತ ಹೇಳಿ ಅದ್ರ ಬಗ್ಗೆ ಜ್ಞಾನೇಶ್ವರ್ ಅವರು ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ ತಂಡ ಹೇಗಿರ್ಬೇಕು ಏನು ಅನ್ನೋದನ್ನ ಅವರ ಒಂದು ದಾಖಲೆ ಪತ್ರದಲ್ಲಿ ವಿವರಿಸಿದ್ದಾರೆ. ಚೆನ್ನಾಗಿದೆ, ಅದನ್ನ ಆಮೇಲೆ ನಾವು ಬೇಕಾದ್ರೆ ಸುಧಾರಿಸಬಹುದು. ಅಂದ್ರೆ ಅವರು ಇದನ್ನ ನಾವು ಸರ್ಕಾರದ ವತಿಯಿಂದ ಈ ತಂತ್ರಜ್ಞಾನವನ್ನು ರೂಪಿಸಬೇಕು ಅಂತ ಅವರ ಅಪೇಕ್ಷೆ ಇದೆಯೋ ಅಥವಾ ಸಲಹೆ ಇದೆಯೋ, ಅಥವಾ ಇದನ್ನ ನಾವು ಥರ್ಡ್ ಪಾರ್ಟಿ ಹೊರಗಡೆಯಿಂದನೂ ಸೇರಿಸಿ ಕೂಡ ನಮ್ಗೆ ಬೇಕಾಗುತ್ತೆ, ಕನ್ಸಲ್ಟೆನ್ಸಿ ಬೇರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ನಾವು ಇದನ್ನ ಹೇಗ್ ಮಾಡ್ಬೇಕು. ಯಾಕಂದ್ರೆ ಇದು ಹಣಕಾಸಿನ ಏನು ಅನುಮತಿ ದೃಷ್ಟಿಯಿಂದ ಮತ್ತೆ ಬೇರೆ ಬೇರೆ ಆಡಳಿತಾತ್ಮಕ ನೀತಿ ನಿಯಮಗಳ ದೃಷ್ಟಿಯಿಂದ ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಅದು ಮುರಳೀಧರ್ ಅವರಿಗೆ ಮತ್ತೆ ಇದೆ. ಮುಖ್ಯವಾಗಿ ಇದರಲ್ಲಿ ಟೆಕ್ನಾಲಜಿ ವರ್ಕ್ ಫ್ಲೋ ಏನವರು ಜ್ಞಾನೇಶ್ವರ್ ಅವರು ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಅದನ್ನು ಹೇಳಿದ್ದಾರೆ. ಅದಕ್ಕೆ ಅವ್ರು ಮಾಡಿರುವ ತಂಡ ಕೂಡ ಚೆನ್ನಾಗಿದೆ. ಅಂದ್ರೆ ತಂತ್ರಜ್ಞಾನಕ್ಕಿಂತ ಮುಖ್ಯ ಇದರಲ್ಲಿ ವಿಷಯ ಜ್ಞಾನ ಹೇಗಿರ್ಬೇಕು ಅಂತ ಆ ತಂಡ ಬೇರೆ. ಆದ್ರೆ ಟೆಕ್ನಾಲಜಿಯನ್ನ ನಾವು ಹೇಗೆ ಸ್ಥಾಪಿಸ್ಬೇಕು, ನಮ್ಮ ಸ್ಟೇಟ್ ಡಾಟಾ ಸೆಂಟರ್ ಇರ್ಬೋದು, ಯಾವ ತರ ಅದನ್ನು ಸ್ಥಾಪಿಸ್ಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ಸಾಕಷ್ಟು ಇದರಲ್ಲಿ ಬ್ಯಾಂಡ್ವಿಡ್ತ್ ಸಮಸ್ಯೆ ಇರ್ಬೋದು, ಸವಾಲ್ ಇರ್ಬೋದು, ಸೆಕ್ಯೂರಿಟಿ ಆಡಿಟ್ ಇರ್ಬೋದು, ಮತ್ತೆ ಇದಕ್ಕೆ ಬೇಕಾಗಿರುವ ಟೆಕ್ನಾಲಜಿ ಸಪೋರ್ಟ್ ಇರ್ಬೋದು, ಕನ್ನಡ ಟೈಪಿಂಗ್ ಟ್ರೈನಿಂಗ್ ಇರ್ಬೋದು, ಈ ತರ ಎಲ್ಲ ವಿಷಯಗಳನ್ನ ಕವರ್ ಮಾಡಿದ್ರೆ ಒಂದು ಸಣ್ಣ ವಿಚಾರ ನಾನು ಹೇಳ್ಬೇಕು ಅಂತಂದ್ರೆ, ಒಂದು ಆನ್ಲೈನ್ ವರ್ಚುವಲ್ ಕೀಲಿಮಣೆ ಈಗಾಗ್ಲೇನೆ ಅದು ಮುಕ್ತ ತಂತ್ರಾಂಶವಾಗಿ ಲಭ್ಯ ಇದೆ. ಆದ್ರೆ ಈಗಾಗಲೇ ನಾನು ಹಿಂದೆ ಮೈಸೂರಿನಲ್ಲಿ ಕೆಲಸ ಮಾಡ್ತಿದ್ದಂತಹ ಭಾರತವಾಣಿ.in ಅಲ್ಲೂ ಕೂಡ ಅದನ್ನ ಅಳವಡಿಸಲಾಗಿದೆ. ಸ್ವಲ್ಪ ಕೀಬೋರ್ಡಿನ ಕೆಲವು ಚಿಕ್ಕ ಸಮಸ್ಯೆಗಳಿದ್ದು ಅದನ್ನ ಪರಿಹರಿಸಿದ್ವಿ ಆದಷ್ಟು. ಅಲ್ಲಿ ಬೇರೆ ಬೇರೆ ಕೀಲಿಮಣೆ ವಿನ್ಯಾಸಗಳು ಕೂಡ ಲಭ್ಯ ಇದೆ. ಕೀಲಿಮಣೆ ಇನ್ಸ್ಕ್ರಿಪ್ಟ್ ಇಂದ ಹಿಡಿದು ಬೇರೆ ಬೇರೆ ಕೀಲಿಮಣೆಗಳು, ಮತ್ತು ಅದು ಅನೇಕ ಭಾರತೀಯ ಭಾಷೆಗಳಿಗೆ ಲಭ್ಯ ಇದೆ. ಅದೊಂದು ಮುಕ್ತ ತಂತ್ರಾಂಶ. ಅದನ್ನ ನಾವು ಖಂಡಿತವಾಗಿ ಬಳಸಬಹುದೇನೋ ಅಂತ ಹೇಳಿ ನನಗೆ ಅನ್ಸುತ್ತೆ. ಅದನ್ನ ತಾವು ಜ್ಞಾನೇಶ್ವರ್ ಅವರು ಗಮನದಲ್ಲಿ ಇಟ್ಕೋಬಹುದು. ಯಾಕೆಂದ್ರೆ ಈ ಕೀಲಿಮಣೆಯ ಬಗ್ಗೆ ಮತ್ತೆ ನಾವು ಪದೇ ಪದೇ ಇನ್ನೊಂದು ಜನ ಸಿಗುತ್ತೆ, ಯಾವುದೋ ಒಂದು ವಿಶಿಷ್ಟವಾಗಿರೋದನ್ನು ಹುಡ್ಕೋಣ ಅನ್ನೋಕ್ಕಿಂತ ಓಪನ್ ಸೋರ್ಸ್ ಅಲ್ಲಿ ಯಾವ್ದು ಸಿಗುತ್ತೆ ಅದನ್ನ ತಗೊಂಡು ಅದನ್ನ ಸುಧಾರಿಸಬಹುದು, ಏನ್ ತೊಂದರೆ ಇಲ್ಲ. ಅದಕ್ಕೊಂದು ಕೀಲಿಮಣೆ ಸೇರಿಸಬೇಕು, ಅದು ಏನೋ ಒಂದು ಸ್ಕ್ರಿಪ್ಟ್ ಅಲ್ಲಿ ಇರುತ್ತೆ, ಆ ತಂತ್ರಜ್ಞಾನ ಸೇರಿ ಅದಕ್ಕೆ ಬೇಕಾಗಿರುವ ಇನ್ನೊಂದು ಆಪ್ಷನ್ ಬೇಕು, ನಮಗೆ ಇನ್ನೊಂದು ಕೀಲಿಮಣೆ ಇದೆ ಅದನ್ನ ಸೇರಿಸಬೇಕು ಅಂತ ಸೇರಿಸಬಹುದು. ಯಾಕೆಂತಂದ್ರೆ ನಾವು ಕೀಲಿಮಣೆ ತರಬೇತಿಯನ್ನ ನಾವು ಸ್ಪರ್ಧಿಗಳಿಗೆ ಕೊಡ್ತೀವಿ, ಅದನ್ನು ಕೂಡ ಒಂದು ಮಾಡ್ತೀವಿ ಅನ್ನೋದು ಅದೊಂದು ಇನ್ನೊಂದು ದೊಡ್ಡ ಸವಾಲು. ಅಂದ್ರೆ ಪರೀಕ್ಷೆಗೆ ಬನ್ನಿ ಅಂತ ಹೇಳೋದು ಅಂತಾದ್ರೆ ನೀವು ಕನ್ನಡ ಕಲೀರಿ ಅಂತ ಹೇಳಿ ಇನ್ನೊಂದು ಟ್ರೈನಿಂಗ್ ಮಾಡ್ಯೂಲ್ ಅನ್ನ ಮಾಡೋದು ಕೂಡ ಅದು ಒಂದು ದೊಡ್ಡ ಸವಾಲೇನೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಹೀಗಾಗಿ ನಮ್ಮ ಈ ಆಡಳಿತ ಇಲಾಖೆಯಿಂದ ಮುಖ್ಯವಾಗಿ ಇದನ್ನ ನಮ್ಮ ಡಾಟಾ ಸೆಂಟರ್ ಅಲ್ಲಿ ಹೋಸ್ಟ್ ಮಾಡೋ ದೃಷ್ಟಿಯಿಂದ ಅದಕ್ಕೆ ಬೇಕಾಗಿರುವ ಬ್ಯಾಂಡ್ವಿಡ್ತ್ ಎಷ್ಟಿದೆ ಏನು ಅನ್ನೋದು ಇನ್ನೂ ಸ್ವಲ್ಪ ಲೆಕ್ಕಾಚಾರ ಹಾಕಬೇಕಾಗಿದೆ. ಅಂದ್ರೆ ಆನ್ಲೈನ್ ಪರೀಕ್ಷೆ ಆಗಿರೋದ್ರಿಂದ ಇದಕ್ಕೆ ಬೇಕಾಗಿರುವ ಸಂಪನ್ಮೂಲಗಳು, ತಾಂತ್ರಿಕ ಸಂಪನ್ಮೂಲಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಲೆಕ್ಕಾಚಾರ ಹಾಕಬೇಕಾಗಿದೆ. ಅದನ್ನು ಕೂಡ ಜ್ಞಾನೇಶ್ವರ್ ಅವರು ಒಂದು ಅಂದಾಜು ಅಂತ ಹೇಳಿ ಅನ್ಕೋತೇನೆ. ಆತರ ಕೊಟ್ಟಾಗ ಇಲ್ಲಿ, ಯಾಕೆಂದ್ರೆ ಇದು ಸರ್ಕಾರದೇ ಒಂದು ಸಾಧನ, ಸರ್ಕಾರದ ಒಂದು ಪರೀಕ್ಷಾ ಸಾಧನ. ಇಲ್ಲಿ ಬೇರೆ ಬೇರೆಯವರು ಬಂದು ಪರೀಕ್ಷೆ ತಗೋತಾರೆ. ಮತ್ತೆ ಇದೊಂದು ನಾವು ಸರ್ಕಾರದ ಸಾಧನ ಮಾಡಿದಾಗ ಸಹಜವಾಗಿಯೇ ಇದು ಮುಕ್ತ ತಂತ್ರಾಂಶವಾಗಿ ಬೇರೆ ಯಾವುದೇ ತರಹದ ಪರೀಕ್ಷೆಗಳಿದ್ರು ಅದಕ್ಕೆ ಇದನ್ನ ನಾವು ಕೊಡಬಹುದು. ಇದರಿಂದ ಏನಾಗುತ್ತೆ ಅಂತಂದ್ರೆ ನಾವು ಒಂದು ತಂತ್ರಾಂಶಕ್ಕೆ ಬಳಸಿದ ಹಣ ಅನೇಕ ಪರೀಕ್ಷೆಗಳಿಗೆ ಅದು ಬಳಕೆ ಆಗುತ್ತೆ. ಅದನ್ನು ಕೂಡ ನಾವು ಯೋಚನೆ ಮಾಡಬಹುದು. ಈಗಾಗಲೇ ಯಾವುದೋ ಒಂದು IIT ಅವರು ಇದನ್ನ ಒಂದಷ್ಟು ಮಾಡಿದ್ದಾರೆ ಅಂತ ಹೇಳಿ ನಾನು ಕೇಳಲ್ಪಟ್ಟೆ. IIT ಭುವನೇಶ್ವರ ಅವರೇನೋ ಒಂದು ಪರೀಕ್ಷಾ ಸಾಧನವನ್ನ ಮಾಡಿದ್ದಾರೆ ಅಂತ ಹೇಳಿ, ಅದನ್ನು ಕೂಡ ನಾವು ಹೇಗಿದೆ ಏನು ಅಂತ ಹೇಳಿ ಅಲ್ಲಿ ತಿಳ್ಕೊಳ್ಬಹುದು. ಬೆಸ್ಟ್ ಪ್ರಾಕ್ಟೀಸಸ್ ಇದ್ರೆ ಅದನ್ನ ಇಲ್ಲಿ ನಾವು ತಿಳಿಸ್ಕೊಳ್ಬಹುದು. ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರದ ಮತ್ತು ಕೇಂದ್ರ ಮಟ್ಟದ ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಕೂಡ ಇವತ್ತು ಆನ್ಲೈನ್ ಪರೀಕ್ಷೆಗೆ ಹೇಗೆ ಮಾಡಬಹುದು ಅಂತ ಹೇಳಿ ಯೋಚನೆ ಖಂಡಿತ ಮಾಡ್ತಾ ಇದ್ದಾವೆ. ಆ ದೃಷ್ಟಿಯಲ್ಲಿ ಕೂಡ ನಮ್ಮ ಒಂದು ಮುಕ್ತ ಒಂದು ನೋಟ ಇರಬೇಕಾಗುತ್ತೆ, ಯಾರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ಅದನ್ನ ಆದಷ್ಟು ನಾವು ಪುನರಾವರ್ತನೆಯನ್ನ ತಪ್ಪಿಸೋ ದೃಷ್ಟಿಯಿಂದ ಮತ್ತು ಸಾರ್ವಜನಿಕ ಸಂಪನ್ಮೂಲವನ್ನ ಸದ್ಬಳಕೆ ಮಾಡೋ ದೃಷ್ಟಿಯಿಂದ ಮಾಡಬಹುದು. ಮತ್ತು ಇಲ್ಲಿ ಜ್ಞಾನಮೂರ್ತಿಯವರು ಸಾಕಷ್ಟು ತಂತ್ರಜ್ಞಾನಗಳ ಪಟ್ಟಿ ಮಾಡಿದ್ದಾರೆ. ಅದನ್ನ ನಾನು ಹೇಳ್ಬೇಕು ಅಂತಂದ್ರೆ ಒಂದೇ ನಿಮಿಷ ಹೇಳ್ಬಿಡ್ತೇನೆ. ಸಾಕಷ್ಟು
ಸಾಕಷ್ಟಿದೆ ಇದರಲ್ಲಿ. ಪರೀಕ್ಷಾ ವಿಧಾನಗಳಿಂದ ಹಿಡಿದು ಫೀಸ್ ಹಿಡಿದು ಯಾವ್ದಿಲ್ಲ ಅಂತ ಕೇಳ್ಬೇಕಷ್ಟೇನೆ. ಆ ತರ ಅವರು ಪಟ್ಟಿ ಮಾಡಿದ್ದಾರೆ. ಬ್ರೈಲ್ ರೀಡಿಂಗ್ ಇರ್ಬೋದು, ಫೇಸ್ ರೆಕಗ್ನಿಷನ್ ಇರ್ಬೋದು, ಕನ್ನಡ ರಿಟರ್ನ್ ಟೆಕ್ಸ್ಟ್ ಕನ್ವರ್ಟಿಂಗ್ ಸಾಫ್ಟ್ವೇರ್ ಈಗಾಗಲೇ ನಮ್ಗೆ ಫಾಂಟ್ ಬೇಸ್ಡ್ OCR ಈಗಾಗಲೇ ಅತ್ಯುತ್ತಮವಾಗಿ ಲಭ್ಯ ಇದೆ. ಆದರೆ ಕೈ ಬರಹದ ಪುಟಗಳನ್ನು ಗುರುತಿಸುವ ತಂತ್ರಜ್ಞಾನ ಈಗ ಅಭಿವೃದ್ಧಿ ಆಗ್ತಾ ಇದೆ. ಅದು ಕೂಡ ಬೇರೆ ಬೇರೆ ಅಂದ್ರೆ TDA ಮೂಲಕ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳು ಈಗ ಅದರ ಸಂಶೋಧನೆಯಲ್ಲಿ ಅದರಲ್ಲಿ ರಿಯಲ್ ಟೈಮ್ ಹ್ಯಾಂಡ್ ರೈಟಿಂಗ್ ಇರ್ಬೋದು ಅಥವಾ ಸ್ಟೇಟಿಕ್ ಹ್ಯಾಂಡ್ ರೈಟಿಂಗ್ ಅಂದ್ರೆ ಈ ಪರೀಕ್ಷೆ ಬರದ ಮೇಲೆ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಈಗ ಬೇರೆ ಬೇರೆ ತರದ ಸಂಶೋಧನೆಗಳು, ತಂತ್ರಾಂಶಗಳು ರೂಪುಗೊಳ್ತಾ ಇದ್ದಾವೆ. ಕೇವಲ ಸಾಂಸ್ಥಿಕ ಸಂಶೋಧನೆ ಅಷ್ಟೇ ಅಲ್ಲ, ಖಾಸಗಿ ರಂಗದಲ್ಲೂ ಕೂಡ ಇದ್ರ ಬಗ್ಗೆ ಕೆಲವು ಸಂಶೋಧನೆಗಳು ನಡೆದಿದ್ದಾವೆ. ಇದು ಕೂಡ ಯಾಕೆಂದ್ರೆ ಈಗ ಹೇಳಿರುವ ಒಂದು ಪಟ್ಟಿ ನೋಡಿದ್ರೆ ಒಂದು ಪರೀಕ್ಷೆಯನ್ನ ಹೇಗೆ ನಡೆಸಬೇಕು ಅನ್ನೋದಲ್ದೇನೆ ಕನ್ನಡಕ್ಕೆ ಬೇಕಾದ ಅನೇಕ ತಂತ್ರಾಂಶಗಳ ಒಂದು ನೋಟ ಕೂಡ ಇದರಲ್ಲಿದೆ. ಈಗ ನಾವೇನೋ ಒಂದಷ್ಟು DPR ಮಾಡಕ್ ಹೋಗಿದ್ದೀವಿ, ಅದಕ್ಕೆ ಇನ್ನೊಂದಿಷ್ಟು ಸೇರಿಸ್ಕೊಂಡು ಕೆಲಸ ಮಾಡುವಂತಹ ಒಂದು ಸನ್ನಿವೇಶವನ್ನ ಅವರು ಒದಗಿಸಿಕೊಟ್ಟಿದ್ದಾರೆ. ಒಳ್ಳೆ ವಿಚಾರ. ಈ ಹಣಕಾಸಿನ ದೃಷ್ಟಿಯಿಂದ, ಯಾಕಂದ್ರೆ ನನಗೆ ಇದು ಈಗ ಈ ಬಜೆಟ್ ವರ್ಷದಲ್ಲಿ ಹೇಗೆ ನಾವು ಇದನ್ನ ಒದಗಿಸಬಹುದು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೊಂದ್ಸಲ ನಾವು ಸಭೆ ಸೇರಿ ಇದರ ಖರ್ಚು ವೆಚ್ಚಗಳ ಬಗ್ಗೆ ಒಂದು ಖಚಿತ ನೋಟ ಇಟ್ಕೊಂಡ್ರೆ, ಯಾಕಂದ್ರೆ ಪ್ರತಿಯೊಂದು ಓಪನ್ ಸೋರ್ಸ್ ಅಲ್ಲಿ ಸಿಗುತ್ತಾ ಅದನ್ನ ನಾವು ಅಳವಡಿಸ್ಕೊಳ್ಳಬಹುದಾ ಅನ್ನೋದು ಒಂದಾದ್ರೆ, ಯಾವುದೇ ಕಾಂಪೋನೆಂಟ್ ಮುಕ್ತವಾಗಿ ಸಿಕ್ಕು ನಾವು ಅದನ್ನ ಸೇರಿಸ್ಕೊಳ್ಬಹುದಾ, ಅದಕ್ಕೆ ಬೇಕಾಗಿರುವ ನಮ್ಮ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಅನ್ನ ಇಷ್ಟರ ಮಟ್ಟಿಗೆ ನಾವು ಓಪನ್ ಆರ್ಕಿಟೆಕ್ಚರ್ ಆಗಿ ಇಡ್ತೀವಿ, ಪೋರ್ಟಬಿಲಿಟಿಯನ್ನ ಇಷ್ಟರ ಮಟ್ಟಿಗೆ ಮಾಡ್ತೀವಿ ಕೂಡ ಮುಖ್ಯ ಆಗುತ್ತೆ. ಆತರ ಇಟ್ಕೊಂಡು ಯಾವುದನ್ನ ನಾವು ಹೊಸದಾಗಿ ಸೇರಿಸ್ಬೇಕಾ, ಹೊಸದಾಗಿ ಮಾಡ್ಬೇಕಾ ಅಂತಿದ್ರೆ ಅದಕ್ಕೆ ಎಷ್ಟು ಸಂಪನ್ಮೂಲ ಬೇಕಾಗುತ್ತೆ, ಮತ್ತು ಇದನ್ನ ಒಂದು ನಿರಂತರವಾಗಿ ಒಂದು ತಂತ್ರಜ್ಞಾನವಾಗಿ ರೂಪುಗೊಳ್ಳೋದಕ್ಕೆ ಈಗ ಅವರ ರೂಪಿಸಿದ ಒಂದು ಸಮಿತಿಯ ಒಂದು ಸಲಹೆ ಏನಿದೆ ಆ ಪ್ರಕಾರ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ, ಏನು ಅದರ ಒಂದು ವೇಳಾಪಟ್ಟಿ ಹೇಗೆ ಅಂತ ಹೇಳಿ ಇನ್ನೊಂದ್ಸಲ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಖಂಡಿತವಾಗಿ ಇದ್ರ ಬಗ್ಗೆ ಮುಂದುವರಿಬಹುದು ಅಂತ ಅನ್ಸುತ್ತೆ. ನಿಜಕ್ಕೂ ಅವರು ಒಂದು ಪರೀಕ್ಷಾ ವಿಧಾನವನ್ನ ಎಷ್ಟು ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ರೂಪಿಸಬಹುದು ಅನ್ನುವ ಒಂದು ನೀಲ ನಕಾಶೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಕೇಳಿಸುತ್ತೆ ಸರ್. ಅನ್ಮ್ಯೂಟ್. ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೋದಲ್ಲ ಸರ್ ಬೇಲೂರು ಸುದರ್ಶನ್ ಸರ್? ಬೇಲೂರು ಸುದರ್ಶನ್ 12:45 ಇನ್ನೊಂದು ಮೀಟಿಂಗ್ ಇದೆ ಸರ್, ಅವರಿಗೆ ಇರ್ತಾರೆ. ಓಕೆ ಸರ್. ಉದಯ್ ಡಾಕ್ಟ್ರೇ ಮಾತಾಡಿ. ಉದಯ್ ಶಂಕರ್ ಪುರಾಣಿಕ್ ಅವರು. ನಮಸ್ಕಾರ. ಮೊದಲನೇದಾಗಿ ಈ ಒಂದು ವಿಷಯದ ಬಗ್ಗೆ ಸಭೆಗಳಾಗಿದೆ, ಚರ್ಚೆಗಳಾಗಿದೆ ಅಂತ ಹೇಳಿದ್ರು. ಕಳಿಸಿದಂತ ಇಮೇಲ್ ಮಾಹಿತಿ ಮತ್ತೆ ಜ್ಞಾನೇಶ್ವರ್ ಅವ್ರ ಫೋನ್ ಅಲ್ಲಿ ಏನ್ ಹೇಳಿದ್ರು ಅದನ್ನ ಮುಂದುವರ್ಸೋದಾದ್ರೆ, ಉದ್ದೇಶ ಅಂದ್ರೆ ಇಂಟೆನ್ಷನ್ ಅಂತ ನಾವೇನ್ ಹೇಳ್ತೀವಿ, ಆ ಇಂಟೆನ್ಷನ್ ಇಸ್ ಆಫ್ ನ್ಯಾಷನಲ್ ಸ್ಟ್ಯಾಂಡರ್ಡ್. ಬೇರೆ ಯಾವುದೇ ಇಂಗ್ಲಿಷೇತರ ಭಾಷೆನಲ್ಲಿ ಎಲ್ಲಾ ಕೆಲಸವನ್ನ ಮಾಡುವಂತ ಒಂದು ಸಿಸ್ಟಮ್ ಯಾವ್ದ್ರಲ್ಲೂ ಇಲ್ಲ. ಅಕಸ್ಮಾತ್ ಕನ್ನಡದಲ್ಲಾದ್ರೆ ಪ್ರಾಬ್ಲಿ ಇನ್ ದ ಕಂಟ್ರಿ ಅಥವಾ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು, ಇಂಗ್ಲಿಷೇತರ ಲ್ಯಾಂಗ್ವೇಜ್ ನಲ್ಲಿ. ಆದ್ರೆ ಇದನ್ನ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಅವರು ಕೆಲವು ವಿಚಾರಗಳನ್ನ ಹಂಚ್ಕೊಂಡ್ರು. ನಿನ್ನೆ ಕೂಡ ಮೇಲಲ್ಲಿ ಒಂದು ಡಾಕ್ಯುಮೆಂಟ್ ಶೇರ್ ಮಾಡಿದ್ದಾರೆ. ನಾನು ಅವ್ರ ಜೊತೆ ಮಾತಾಡಿದಾಗ ಕೇಳಿದ್ದೆ, ಈ ರಿಕ್ವೈರ್ಮೆಂಟ್ಸ್ ಆಬ್ಜೆಕ್ಟಿವ್ಸ್ ಇದೆಲ್ಲ ಒಂದು ಭಾಗ. ಇದು ಅಟ್ಲೀಸ್ಟ್ ಒಂದು ಹೈ ಲೆವೆಲ್ ಡಿಸೈನ್ ಡಾಕ್ಯುಮೆಂಟ್ ಇದ್ರೆ ನಮಗೇನಾದ್ರು ಅದನ್ನ ಸ್ಟಡಿ ಮಾಡಿ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಕ್ಕಾಗುತ್ತೆ ಅಂತ. ಆಸ್ ಇಟ್ ಈಸ್ ತುಂಬಾ ಎಲಿಮೆಂಟರಿ ಸ್ಟೇಜ್ ಅಲ್ಲಿ ಇದು ಮಾಡಬಹುದಾ ಅಂತ ಕೇಳಿದ್ರೆ ಮಾಡಬಹುದು. ಆದ್ರೆ ಪ್ರಶ್ನೆ ಬರೋದು, ನೀವು ಅವ್ರಿಗೆ ಹೇಳದಂತ ಅಷ್ಟೆಲ್ಲ ಟೀಮ್ಗಳನ್ನ ಹೊಂದಿಸ್ಬೇಕಾಗತ್ತೆ, ಅಷ್ಟೆಲ್ಲ ಮಾಡ್ಯೂಲ್ಗಳು ಡೆವಲಪ್ ಆಗ್ಬೇಕಾಗತ್ತೆ, ಮತ್ತೆಲ್ಲವೂ ಇಂಟಿಗ್ರೇಟ್ ಆಗ್ಬೇಕಾಗತ್ತೆ. ಅದ್ರ ಜೊತೆಲಿ ನಿರ್ವಹಣೆ ಕಾಸ್ಟ್ ಬೇರೆ ತುಂಬಾ ಬರ್ತಾ ಹೋಗುತ್ತೆ. ಇದೆಲ್ಲವನ್ನು ಯಾರು ಮಾಡ್ತಾರೆ ನಂಗೆ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಈಗ ನೆನ್ಸ್ಕೊಂಡ್ ಮಾಡ್ತಾರ, ಹೊರಗಡೆ ಅವ್ರು ಮಾಡ್ತಾರೋ, ಯಾರೇ ಮಾಡಿದ್ರು ಕೂಡ ದಸ್ ಅ ಕಾಸ್ಟ್ ಟು ಇಟ್, ಅಂಡ್ ವೆದರ್ ದಟ್ ಕಾಸ್ಟ್ ಇಸ್ ವರ್ತ್ ಡೂಯಿಂಗ್ ಆಲ್ ದಿಸ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ವಯಬಿಲಿಟಿ ಬಗ್ಗೆ ಬರ್ತಾರೆ. ಯಾಕಂದ್ರೆ ಬೇರೆ ಏನ್ ಮಾಡಬಹುದು ಅನ್ನೋದಾದ್ರೆ, ಇದರಲ್ಲಿ ಮೇನ್ಲಿ ನಾವು ಭಾಷೆ ಪರೀಕ್ಷೆ ಅಂತ ನಾವು ಮಾಡ್ಬೇಕಾದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಮಾತಾಡೋಕೆ ಇಷ್ಟ. ಈ L1 L2 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. L1 ಅಂದ್ರೆ ಪ್ರಾಯಶಃ ಮಾತೃ ಭಾಷೆ ಆಗಿ ಅಥವಾ ಮೊದಲನೇ ಭಾಷೆ ಆಗಿ ಆ ಭಾಷೆಯನ್ನ ಕಲ್ತಂತವರ
ಒಂದು ಅಫಿಷಿಯನ್ಸಿ ಬರುತ್ತೆ. L2 ಆದ್ರೆ ಪ್ರಾಯಶಃ 2ನೇ ಭಾಷೆಯನ್ನ ಕಲ್ತಿರೋರ ಒಂದು ಪ್ರೊಫಿಷಿಯನ್ಸಿ ಬರುತ್ತೆ. ಇಲ್ಲಿ L2 ಪರೀಕ್ಷೆ ನಾವು ಮಾಡ್ತಾ ಇದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಕನ್ನಡೇತರರು ಇಲ್ಲಿ ಕನ್ನಡ ಕಲಿತು ಅವರ ನಿಜವಾಗ್ಲೂ ಕಲ್ತಿದಾರ ಇಲ್ವಾ ಅಂತ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ 3 ಮಾಡ್ಯೂಲ್ ಕೊಟ್ಟಿದ್ದಾರೆ. ಒಂದು ರೀಡಿಂಗ್ ಕೊಟ್ಟಿದ್ದಾರೆ, ಒಂದು ರೈಟಿಂಗ್ ಸ್ಕಿಲ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಇನ್ನೊಂದು ವಾಯ್ಸ್ ಬೇಸ್ಡ್ ಅಂತ ಕೊಟ್ಟಿದ್ದಾರೆ. ನಾನು ರೀಡಿಂಗ್ ಬಗ್ಗೆ ಅಷ್ಟೇ ಮಾತಾಡ್ಲಿಕ್ಕೆ ಮಾತಾಡ್ತಾ ಹೋದ್ರೆ ಈ ರೀಡಿಂಗ್ ನಲ್ಲೂ ಕೂಡ ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ಈ ಮೇಲ್ಮೇಲೆ ಓದ್ಕೊಂಡು ಹೋಗುವ ಸ್ವಭಾವದವ್ರು ತುಂಬಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಪರಿಚಯ ಇರುವಂತ ಮಾತ್ರ ಹುಡುಕ್ತಾ ಹೋಗ್ತಾರೆ. ಅವ್ರಿಗೆ ಕಲಿಬೇಕು, ತಿಳ್ಕೊಬೇಕು ಅನ್ನೋ ಆಸಕ್ತಿ. ಅದೊಂಥರ ವೆರಿ ಪ್ರಿಲಿಮಿನರಿ ಅಥವಾ ಪ್ರಿಮೇಟಿವ್ ರೀಡಿಂಗ್. ಹಾಗೆ ಒಂದು ಹೊಸ ಭಾಷೆ ಕಲ್ತಿದ್ದೀನಿ, ಅದ್ರಲ್ಲಿ ಕೆಲವೊಂದು ಪದಗಳು ನೆನಪಾಗುತ್ತೆ, ಅಲ್ಲಿ ಇದೆಯಾ ಇಲ್ವಾ ಅಂತ ನಾನು ಹುಡುಕ್ತಾ ಹೋಗ್ತೀನಿ. ಪದಗಳು ಇದೆ ಅಂತಂದ್ರೆ ನಾನೇ ಏನೋ ಒಂದು ಅರ್ಥ ಮಾಡ್ಕೊಂತೀನಿ. ಎರಡನೇದು ರೀಡ್ ಟು ಲರ್ನ್ ಅಂತ ಬಂದಾಗ ನಾನು ಸ್ವಲ್ಪ ಏನೋ ತಿಳ್ಕೊಂಡಿದ್ದೀನಿ, ಅದಕ್ಕೆ ಮುಂದುವರ್ಸೋಣ, ಸ್ವಲ್ಪ ಹೆಚ್ಚಿಗೆ ತಿಳ್ಕೊಳ್ಳೋಣ ಅಂತ ಒಂದು ಪ್ರಯತ್ನ ಇರುತ್ತೆ. ಸರ್ಚ್ ಟು ಲರ್ನ್ ಅಂತ ಕಲಿಬೇಕು ಅಥವಾ ಎಲ್ಲರೂ ಅದನ್ನ ಬಳಸಿ ನೋಡ್ಬೇಕು ಹಾಗೆ ಅಂತ ಹೇಳಿ. ಇದು ಲರ್ನಿಂಗ್ ಅಲ್ಲ, ಇದು ರೀಡಿಂಗ್ ನಲ್ಲೇ ಈ 3 ಭಾಗ ಬಂದ್ಬಿಟ್ಟು. ಹೀಗಾಗಿ ಈ 3 ರೀತಿಯ ಜನರು ಇರ್ತಾರೆ. ಆದ್ರಿಂದ ಅವ್ರಿಗೆ ಯಾವ ರೀತಿ ನಾವು ಅದನ್ನ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ಇಲ್ಲಿ ಭಾಷಾ ವಿಜ್ಞಾನಿಗಳು ಅಥವಾ ಅನ್ನೋದಕ್ಕಿಂತ ಹೇಳ್ತಾ ಇರೋದು ಯೂಸರ್ ಅನ್ಸುತ್ತೆ. ಅವ್ರಿಗೆ ಯಾವಾಗ ಇದು ಸುಲಭ ಅನ್ಸುತ್ತೆ, ಬಹಳ ಸುಲಭವಾಗಿ ಮಾಡ್ತಾರೆ ಅನ್ಸುತ್ತೆ, ಮುಟ್ಟಕ್ಕೆ ಹೋಗಲ್ಲ, ಸಮಸ್ಯೆಗಳು ಉಂಟಾಗುತ್ತೆ ಸರಳವಾಗಿ. ಆಮೇಲೆ ಇವತ್ತು ಈ 2 ದಿನದಿಂದ ಕಳಿಸಿರೋ ಡಾಕ್ಯುಮೆಂಟ್ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಮಾರ್ಕ್ಸ್ ಇರೋದಿಲ್ಲ. 1 ರಿಂದ 9 ಏನಾದ್ರು ಕೊಡ್ಬೋದು ಹಾಗೆ ಅಂತ ಕೊಟ್ಟಿದ್ದಾರೆ. ಅದು ಪ್ರಾಯಶಃ ಇಟ್ಸ್ ನಾಟ್ ಎ ವೆರಿ ಎಂಕರೇಜಿಂಗ್ ಥಿಂಗ್ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಅವ್ರು 1 ಬಂದ್ರು ಪರೀಕ್ಷೆ ಆಯ್ತು ಅಂತಾನೆ ಆಯ್ತು, 9 ಬಂದ್ರು ಆಯ್ತು ಅನ್ನೋದಂದ್ರೆ 1 ಬರೋದಕ್ಕೆ ಅವ್ನು ಪ್ರಯತ್ನ ಮಾಡ್ತಾನೆ, 9 ಹೋಗೋದೇ ಇಲ್ಲ. ಅದರಿಂದ ಒಂದು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಅಂತ ಇರಬೇಕು, ಅಥವಾ ಮಿನಿಮಮ್ ಅಟೆಂಪ್ಟ್ಸ್ ಅಂತಾರು ಇರ್ಬೇಕು. ಯಾಕಂದ್ರೆ ಅವ್ನು ಮತ್ತೆ 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 ತಗೊಳ್ತಾ ಕೂತ್ಕೊಂಡ್ರೆ ಇದಕ್ಕೆ ನಾವು ಖರ್ಚು ಮಾಡಿ ಇಷ್ಟೆಲ್ಲ ಮಾಡ್ತಾ ಇರೋದು ಉಪಯೋಗನೇ ಆಗೋದು. ಆಮೇಲೆ ಲರ್ನಿಂಗ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತ ಈಗ ಹೆಚ್ಚು ಕಡೆ ಜನಪ್ರಿಯ ಆಗ್ತಿದೆ. ಪರ್ಟಿಕ್ಯುಲರ್ಲಿ ಕೊರೋನಾ ಬಂದ ನಂತರ ನಮ್ಮಲ್ಲಿ ಏನೋ ಇ ಲರ್ನಿಂಗ್ ಅಂತ ನಡೀತಾ ಇದೆ ಅಥವಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನಡೀತಾ ಇದೆ ಅನ್ನೋದ್ರೆ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ಟ್ರೈನರ್ ಓರಿಯೆಂಟೆಡ್ ಅಥವಾ ಟೀಚರ್ ಓರಿಯೆಂಟೆಡ್ ಲರ್ನಿಂಗ್ಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದೀವಿ. ಟೀಚರೇ ಪಾಠ ಮಾಡಬೇಕು, ಅದನ್ನ ಮಕ್ಕಳು ಕೇಳಬೇಕು, ಅದರ ವರ್ಚುವಲ್ ಕ್ಲಾಸ್ ರೂಮ್ ಅಂತ ಹೇಳಿ. ಸೆಲ್ಫ್ ಬೇಸ್ಡ್ ಆನ್ಲೈನ್ ಕೋರ್ಸ್ಗಳು ಅಥವಾ ಸ್ಪಾಕ್ ಅಂತ ನಾವೇನ್ ಕರಿತೀವಿ, ಅದು ನಮ್ಮಲ್ಲಿ ಈ ಶಾಲಾ ಅಥವಾ ಕಾಲೇಜ್ ಮಟ್ಟದಲ್ಲಿ ಬರ್ಬೇಕಾಗಿತ್ತು, ಪ್ರಾಯಶಃ ಮುಂದೆ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಈ ಪರೀಕ್ಷೆನಲ್ಲೂ ಕೂಡ ನೀವು ಅದನ್ನ ಇಂಟಿಗ್ರೇಟ್ ಮಾಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಇವಾಗ ಅಲ್ಲಿ 2 ಪುಸ್ತಕಗಳ ಪ್ರಸ್ತಾಪ ನಾನು ಮಾಡಿದೆ, ಟೆಕ್ಸ್ಟ್ ಬುಕ್ ಕೂಡ. ಒಂದು 7ನೇ ಕ್ಲಾಸಿನ ಟೆಕ್ಸ್ಟ್ ಬುಕ್, ಇನ್ನೊಂದು 10ನೇ ಕ್ಲಾಸಿನ ಟೆಕ್ಸ್ಟ್ ಬುಕ್ ಅಂತ ಹೇಳಿ. ಆ ಟೆಕ್ಸ್ಟ್ ಬುಕ್ ಅನ್ನ ಸ್ವಯಂ ಕಲಿಕೆಯಾಗಿ ಅವ್ರು ಕಲಿತಾರ ಅಥವಾ ಎಲ್ಲರೂ ಹೋಗಿ ಕಲ್ತ್ಕೊಂತಾರ ನಂಗೆ ಗೊತ್ತಿಲ್ಲ. ಅವ್ರು ಕಲ್ತಿದ್ದೀನಿ, ಪರೀಕ್ಷೆ ತಗೊಂತೀನಿ ಅಂದಾಗ ನಿಮ್ಮ ಪರೀಕ್ಷೆ ವ್ಯವಸ್ಥೆಗೆ ಬರ್ತಾಗಿ ಅವ್ರು ಎಲ್ಲಿ ಕಲ್ತಿದ್ದಾರೆ, ಎಷ್ಟು ಮಟ್ಟಿಗೆ ಕಲ್ತಿದ್ದಾರೆ ನಮ್ಗೆ ಗೊತ್ತೇ ಇರೋದಿಲ್ಲ. ಅದರಿಂದ ಇದ್ರ ಜೊತೆಲೆ ನೀವು ಒಂದು ಲರ್ನಿಂಗ್ ಮಾಡೆಲ್ ಕೂಡ ಸೇರಿಸ್ಕೊಂಡ್ರೆ ನಾವು ಅದನ್ನ ಹೇಳ್ಕೊಟ್ಟಾಗ ಹೋಗುತ್ತೆ. 3 ಇದರಲ್ಲಿ ಒಂದು ರೀಡಿಂಗ್ ಹೇಳ್ಕೊಟ್ಟಂಗಾಗತ್ತೆ, ರೈಟಿಂಗ್ ಹೇಳ್ಕೊಟ್ಟಂಗಾಗತ್ತೆ, ಮತ್ತು ಬರಣ ಕೂಡ ಹೇಳ್ಕೊಟ್ಟಂಗಾಗತ್ತೆ. ನಾವು ಹೇಳ್ಕೊಂಡಿದ್ರಲ್ಲಿ ಅವ್ರು ಎಷ್ಟು ಒಂದು ಯಶಸ್ಸನ್ನು ಕಂಡಿದ್ದಾರೆ ಅನ್ನೋದು ಒಂದು ರಿಯಲಿಸ್ಟಿಕ್ ಆಗಿ ಕ್ರಿಯೇಟ್ ಮಾಡಕ್ಕಾಗತ್ತೆ. ಆಮೇಲೆ ಇದು ಸೆಲ್ಫ್ ಬೇಸ್ಡ್ ಲರ್ನಿಂಗ್ ಆಗೋದ್ರಿಂದ ಅವ್ರು ನಂಗೆ ಟೈಮ್ ಇರ್ಲಿಲ್ಲ ಅಥವಾ ಆಫೀಸ್ ನಲ್ಲಿ ಅನುಕೂಲ ಇರ್ಲಿಲ್ಲ, ಇನ್ನೊಂದಿರ್ಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವುದೇ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಅವರು ಖಂಡಿತವಾಗಿ ಅದನ್ನ ಮಾಡ್ಬೋದು. ಸೊ ಅಂತ ಒಂದು ಇಂಟಿಗ್ರೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಸಾಕಷ್ಟು ಈ ಮಾಡ್ಯೂಲ್ಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಇವಾಗ ಜ್ಞಾನೇಶ್ವರ್ ಇವತ್ತು ಕೂಡ ವಿವರಿಸ್ತಾ ಹೋದ್ರು. ಈಗ ಈ ಎಕ್ಸಾಮಿನೇಷನ್ ಒಂಥರ ಏನು ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಅಥವಾ ಪರೀಕ್ಷೆ ಹಂತದಾಗ ತಗೊಳ್ಳೋದಾದ್ರೆ ಅವ್ರಿಗೆ ಮಕ್ಕಳ ಸ್ಟೂಡೆಂಟ್ಸ್ಗೆ ಅದೊಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಫೆಸಿಲಿಟಿ ಕೊಡ್ತೀವಿ ಅಂತ. ಮತ್ತೆ ಇನ್ನೊಂದ್ ಕಡೆ ಹೇಳ್ತಾ ಇದೀವಿ, ನಾವು ಪರೀಕ್ಷೆ ತಗೊಳ್ಳಿಕ್ಕೆ ಇನ್ನೊಂದು ಫೆಸಿಲಿಟಿ ಅಂತ, ಮತ್ತೆ ಎಕ್ಸಾಮಿನೇಷನ್ಗೆ ಇನ್ನೊಂದು ಫೆಸಿಲಿಟಿ, ಆಮೇಲೆ ಇದು ಕ್ವಶನ್ ಪೇಪರ್ ಸೆಟ್ ಮಾಡೋದಕ್ಕೆ ಇನ್ನೊಬ್ರು ಬೇಕಾಗ್ತಾರೆ. ಇದೆಲ್ಲವನ್ನು ನಿರ್ವಹಿಸೋದಕ್ಕೆ ಇನ್ನೊಂದು ದೊಡ್ಡ ಟೀಮ್ ಬೇಕಾಗುತ್ತೆ, ಮತ್ತೆ ಅಪ್ಗ್ರೇಡ್ ಮಾಡ್ತಾ ಹೋಗೋದಕ್ಕೆ ಇನ್ನೊಂದಾಗುತ್ತೆ. ಐ ಥಿಂಕ್ ತುಂಬಾ ದೊಡ್ಡ ವ್ಯವಸ್ಥೆ ಆಗ್ಬಿಡುತ್ತೆ. ಅನ್ಲೆಸ್ ಸುದರ್ಶನ್ ಅವರು ಈ ಒಂದು ವ್ಯವಸ್ಥೆನ ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡು
ಕಾಲೇಜ್ ಅಥವಾ ಪ್ರಾಥಮಿಕ ಶಾಲೆಗಳಿಗೂ ಅನುಕೂಲ ಮಾಡ್ಕೊಂತೀವಿ ಅನ್ನೋದಾದ್ರೆ ದಿಸ್ ವಿಲ್ ಬಿ ಅ ವೆರಿ ಮ್ಯಾಸಿವ್ ಪ್ರಾಜೆಕ್ಟ್. ಬಟ್ ಜ್ಞಾನೇಶ್ ಅವರು ಹಾಕಿದ್ದಾರೆ ಟೈಮ್ ಲೈನ್ಸ್ ಅನ್ನ. ಫಸ್ಟ್ ಅವ್ರ ಕಾನ್ಫಿಡೆನ್ಸ್ ಅಂತಾನೆ ಹೇಳ್ತೀನಿ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ 3 ತಿಂಗಳು ಅವ್ರು ಏನ್ ಹಾಕಿದ್ರೆ ಪ್ರಾಯಶಃ ಯು ಮೇ ನಾಟ್ ಬಿ ಏಬಲ್ ಟು ಸಿ ಎನಿಥಿಂಗ್. ಡೆಫಿನೆಟ್ ಆಗಿ ನಾ ಹೇಳೋದೇನು ಅಂದ್ರೆ ಉದ್ದೇಶ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಇದನ್ನ ಒಂದ್ಸಲಿ ರಿವ್ಯೂ ಮಾಡಿ ಅಟ್ಲೀಸ್ಟ್ ಒಂದು ಡಿಸೈನ್, ಅಟ್ಲೀಸ್ಟ್ ಒಂದು ಹೈ ಲೆವೆಲ್ ಡಿಸೈನ್ ಡಾಕ್ಯುಮೆಂಟ್ ಬಂದ್ರೆ ಇದು ಏನು ಇಂಪ್ರೂವೈಸೇಷನ್ ಮಾಡ್ಬೋದು ಹಾಗೆ ಅಂತ ನನ್ನ ಒಂದು ಅನಿಸಿಕೆಗಳನ್ನ ಹಂಚ್ಕೊಳಿಕ್ ಸಾಧ್ಯ ಆಗುತ್ತೆ. ಉಳಿದಿದ್ದೆಲ್ಲ ಸರಿ, ಇದು ಭಾವನಾತ್ಮಕವಾಗಿ ಆಗ್ಲೇಬೇಕು, ಇದು ನಮ್ಮಲ್ಲಿ ಅಗತ್ಯ ಇದೆ, ಇದೆಲ್ಲ ಸರಿ. ಬಟ್ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗಿ ಮಾಡ್ತೀವಿ ಅನ್ನೋದಾದ್ರೆ ಸರಿಯಾಗಿ ಮಾಡೋಣ. ಇಷ್ಟನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್ ತುಂಬಾ ಧನ್ಯವಾದಗಳು ಸರ್ ಪುರಾಣಿಕ್ ಸರ್ಗೆ. ಅದೇ ರೀತಿ ನರಸಿಂಹಮೂರ್ತಿ ಅವರು ಮಾತಾಡ್ತಾರೆ, ನಂತರ ಅಧ್ಯಕ್ಷ ನರಸಿಂಹಮೂರ್ತಿ ಸರ್ ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ. ಬಹಳ ಕೇಳಿಸ್ತಾ ಇದೆ ಅಲ್ಲ ಸರ್? ಕೇಳಿಸ್ತಾ ಇದೆ ಸರ್, ಮಾತಾಡ್ತಾರೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇದು ಬಹಳ ಒಳ್ಳೆ ಯೋಜನೆ ಅಂತ ನಾನು ಅನ್ಕೊಳ್ತೀನಿ. ಜ್ಞಾನೇಶ್ವರ್ ಅವರು ಬಹಳ ಕಷ್ಟಪಟ್ಟು ಒಂದು ಯೋಜನೆಯನ್ನ ಸಿದ್ಧಪಡಿಸಿದ್ದಾರೆ. ಈಗಾಗಲೇ ಅಭಿಪ್ರಾಯಗಳು ವ್ಯಕ್ತ ಆದಾಗೆ ಉದಯಶಂಕರ್ ಪುರಾಣಕ್ಕೆ ತಕ್ಷಣ ನಾವೆಲ್ಲ ಒಂದೇ ದಿವಸದಲ್ಲಿ ಮಾಡ್ಬಿಡ್ತೀವಿ ಅನ್ನೋ ಅವಾಂತರ ಬಿಟ್ಟು ಸ್ವಲ್ಪ ಸಮಗ್ರವಾಗಿ ಯೋಚನೆ ಮಾಡಿ ನಿಧಾನಕ್ಕೆ ಮಾಡ್ಬೇಕು. ಇದರಲ್ಲಿ ತಾಂತ್ರಿಕವಾದ ವಿವರಗಳು ಎಲ್ಲವೂ ಇದೆ. ಆದ್ರೆ ನನ್ಗನ್ಸೋದು ಇದ್ರ ಜೊತೆಗೇನೆ ಅಭಿವೃದ್ಧಿ ಪ್ರಾಧಿಕಾರ ಯೋಚನೆ ಮಾಡ್ಬೇಕಾಗಿರೋದು ಪಠ್ಯಕ್ರಮ ಏನಿರ್ಬೇಕು ಅನ್ನೋದ್ರ ಬಗ್ಗೆ ಇದ್ರಲ್ಲಿ ಏನೂ ಇಲ್ಲ. ಅದು ಪೂರ್ತಿಯಾಗಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಿಟ್ಟಂತ ವಿಷಯ ಆದ್ರೂ ಅದಕ್ಕೂ ಯಾವ್ದಾದ್ರು ಒಂದು ಉಪ ಸಮಿತಿಯನ್ನು ಏನೋ ಮಾಡಿ ಚರ್ಚೆ ಮಾಡುತ್ತೆ ಸಮಿತಿ ಅದಕ್ಕೆ ವ್ಯವಸ್ಥೆ ಮಾಡುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗೆ ತಾಂತ್ರಿಕವಾಗಿ ಹೇಳೋದಾಯ್ತು ಅಂತಂದ್ರೆ ಈಗ ಎರಡೂ ಅಭಿಪ್ರಾಯಗಳನ್ನ ನಾವು ಕ್ರೋಢೀಕರಿಸಿದ್ರು ನಮ್ಮ ಬೇಳೂರು ಸುದರ್ಶನ್ ಅವ್ರು ಹೇಳಿದಾಗೆ ನಾವು ಇದನ್ನ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡು ಎಲ್ಲಾ ಪರೀಕ್ಷೆಗಳಿಗೂ ಅನ್ವಯ ಆಗೋ ಹಾಗೆ ಒಂದು ವ್ಯವಸ್ಥೆಯನ್ನು ರೂಪಿಸಿ ಭಾಷೆ ಪರೀಕ್ಷೆಗಳಿಗೂ ಇದನ್ನ ಮಾಡ್ಕೊಳ್ಳೋ ಹಾಗೆ ಆಯ್ತು ಅಂತಂದ್ರೆ ನಿಜವಾಗ್ಲೂ ಒಂದು ದೊಡ್ಡ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಿದಾಗ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ನಿಜ, ತಾಂತ್ರಿಕವಾಗಿ ಯಾವುದೂನು ನಾವು ಅನ್ಕೊಂಡ ಗತಿಯಲ್ಲಿ ಈಡೇರೋದಿಲ್ಲ. ಆ ಒಂದು ವೇಗಕ್ಕೆ ನಾವು ಭದ್ರಾಗಿ ಇರೋದು ಕಷ್ಟ ಆಗತ್ತೆ. ನಾವು ಅನ್ಕೊಂಡಿರೋ ವೇಗಕ್ಕೆ ಭದ್ರಾಗಿರೋದು ಅನ್ನೋದು ನಿಜವೇ. ಆದ್ರೆ ಇದೆಲ್ಲವೂ ಇನ್ನು ಉದಯಶಂಕರ್ ಪುರಾಣಕ್ಕೆ ನೋಡಿದ್ರೆ ಒಂದು ಡಿಸೈನ್ ಡಾಕ್ಯುಮೆಂಟ್, ಇನ್ನೂ ಪ್ರಾಪರ್ ಆಗಿರೋ ಡಿಸೈನ್ ಡಾಕ್ಯುಮೆಂಟ್ ನಮಗ್ ಬೇಕಾಗತ್ತೆ. ಆದ್ರೆ ಆರಂಭಿಕವಾಗಿ ಇದನ್ನ ಮಾಡ್ಬೇಕು ಅಂತ ತೀರ್ಮಾನ ತಗೊಂಡ್ರೆ ಮಿಕ್ನಾದ್ದೆಲ್ಲ ಅದ್ರ ಜೊತೆಗೆ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಅದರಿಂದ ಅಭಿವೃದ್ಧಿ ಪ್ರಾಧಿಕಾರ ಮತ್ತೆ ನಮ್ಮ ವಿದ್ಯುನ್ಮಾನ ಆಡಳಿತ ಇಲಾಖೆ ಒಂದು ಗಟ್ಟಿಯಾದಂತ ತೀರ್ಮಾನ ತಗೊಂಡ್ರೆ ಮುಂದಿನ ಸಭೆಗಳಲ್ಲಿ ನಾವು ಏನ್ ಮಾಡ್ಬೋದು ಅಂತ ಖಂಡಿತವಾಗ್ಲೂ ಯೋಚನೆ ಮಾಡ್ಬೋದು. ಆದ್ರೆ ಬಹಳ ಶ್ಲಾಘನೀಯವಾದಂತ ಪ್ರಯತ್ನವನ್ನ ಜ್ಞಾನೇಶ್ವರ್ ಅವರು ಮಾಡಿದ್ದಾರೆ. ಬಹಳ ವಿವರವಾಗಿ ಅವರ ಯೋಜನೆ ಬಗ್ಗೆ ವಿವರಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಆದ್ರೆ ಮುಂದಿನ ವಿವರಗಳನ್ನ ನಾವು ಅವರಿಂದ ನಿರೀಕ್ಷಿಸಬೇಕಾಗುತ್ತೆ. ಮೊದ್ಲಿಗೆ ಇದು ಬಹಳ ಒಂದು ಶ್ಲಾಘನೀಯವಾದ ಕೆಲಸ, ಇದ್ರ ಕೈಗೆ ಎತ್ಕೋಬೇಕು ಅಂತ ನಾನು ಪ್ರಾಧಿಕಾರವನ್ನ ಮತ್ತೆ ವಿದ್ಯುನ್ಮಾನ ಆಡಳಿತ ಇಲಾಖೆಯನ್ನ ಒತ್ತಾಯ ಮಾಡ್ತೀನಿ ಅಂತ ಅನ್ಕೋಬಹುದು. ಯಾಕಂದ್ರೆ ಇಂಥ ಪರೀಕ್ಷೆ ನಮ್ಗೆ ಅಗತ್ಯ ಇದೆ. ಇಷ್ಟು ಹೇಳಿ ನನ್ನ ಮಾತು. ನಮಸ್ಕಾರ ಸರ್. ನಮಸ್ತೆ ಸರ್, ನರಸಿಂಹಮೂರ್ತಿ ಸರ್ಗೆ. ಅಧ್ಯಕ್ಷರು ಮಾತಾಡಿ ಸರ್. ನಮಸ್ಕಾರ. ಬಹುಮುಖ್ಯವಾಗಿ ಬೇಳೂರು ಮತ್ತು ಉದಯಶಂಕರ್ ಪುರಾಣಿಕ್ ಅವರಿಗೆ ತುಂಬಾ ಥ್ಯಾಂಕ್ಸ್. ಕಾರಣ ಯಾಕೆ ಅಂತಂದ್ರೆ ನಿಮ್ಮ ದೂರದರ್ಶಿತ್ವ ಇಲ್ಲಿ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಯಾಕೆಂದ್ರೆ ಕರೋನಾ ನಂತರದ ಪರೀಕ್ಷಾ ವಿಧಾನದಲ್ಲಿ ಆಗುವ ಅಥವಾ ಶಿಕ್ಷಣ ವಿಧಾನದಲ್ಲೇ ಆಗುವಂತಹ ಹತ್ತು ಬದಲಾವಣೆಗಳನ್ನ ನಾವು ಗಮನಿಸಿದಾಗ ನಾವು ಅದನ್ನ ಆ ಯೋಚನೆಯಲ್ಲಿ ಇದನ್ನು ಪ್ರಾರಂಭ ಮಾಡಿರಲಿಲ್ಲ. ಕಾರಣ ನಮಗೆ ಒಂದು ಕನ್ನಡ ಭಾಷಾ ಕೌಶಲ್ಯದ ಪರೀಕ್ಷೆ ಅಷ್ಟೇ ಮಾಡಬೇಕು ಅನ್ನೋದಷ್ಟೇ ಇತ್ತೆ ಹೊರತು ಒಟ್ಟಾರೆಯಾಗಿ ಇದು ಒಂದು ಮಾಡೆಲ್ ಆಗಿ ಅದು ಕ್ರಿಯೇಟ್ ಆಗುತ್ತೆ ಅನ್ನುವಂತಹ ಒಂದು ದೊಡ್ಡ ಹೆಜ್ಜೆಯನ್ನಂತೂ ನಾವು ಅನ್ಕೊಂಡಿರ್ಲಿಲ್ಲ. ಅದಂತೂ ಸತ್ಯ. ಆದ್ರೆ ಇವತ್ತಿನ ಪರಿಸ್ಥಿತಿ ಅದನ್ನ ಡಿಮ್ಯಾಂಡ್ ಮಾಡ್ತಿದೆ. ಆ ಡಿಮ್ಯಾಂಡಿಗೆ ಸರಿಯಾಗಿ ನಾವೇನು ಈಗಾಗ್ಲೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಲ್ಲ ಅನ್ನುವಂತಹ ಒಂದು ನಿಜವಾಗಿ ಒಂದು ಕನಸು ಕಾಣ್ತಾ ಇದೀವಲ್ಲ, ಒಂದೇನೋ ಒಂದು ಮಾಡೋದಕ್ಕೆ ಅನ್ನೋದು ನಿಜವಾಗ್ಲೂ ದೊಡ್ಡ ವಿಷಯ ಅಂತ ಅನ್ಸುತ್ತೆ. ಆದ್ರೆ ಈ ರೀತಿಯ ಕೆಲವು ಪ್ರಾಥಮಿಕ ಹಂತಗಳನ್ನ ನಾವು ಹಂಚ್ಕೊಳ್ತಾ ಇದ್ರೆ ಮತ್ತು ಅವುಗಳ ಮುಖಾಂತರ ನಾವು ಈ ಎಲ್ಲ ಗೊಂದಲಗಳನ್ನ ಪ್ರಶ್ನೆಗಳನ್ನ ನಾವು ಉತ್ತರಿಸ್ಕೊಳ್ತಾನೆ ಹೋಗದೆ ಇದ್ರೆ ಒಂದು ಹೈ ಲೆವೆಲ್ ಡಾಕ್ಯುಮೆಂಟ್ ರೆಡಿಯಾಗಿ ಸಾಧ್ಯವಾ ಅನ್ನೋ ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಐ ಥಿಂಕ್ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರು ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೇಕಾಗಿದ್ದು ಅವರೇ ಹೆಚ್ಚು ಏನೋ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಈಗ ಜ್ಞಾನೇಶ್ವರ್ ಒಂದು ಫಾರ್ಮ್ ಅನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ರೀತಿ ಆಗುತ್ತೆ, ಈ ರೀತಿ ಆಗುತ್ತೆ, ಈ ರೀತಿ ಆಗುತ್ತೆ.
ಹಾಗಾದ್ರೆ ಈ ರೀತಿ ಮಾಡ್ಬೇಕಾದ್ರೆ ಒಂದು ಟೆಕ್ನಿಕಲ್ ಸಪೋರ್ಟ್ ಅಂತ ಏನ್ ನೀವು ಕರೆದ್ರಿ, ಆ ಅದರಲ್ಲಿ ಯಾವ್ಯಾವ ಟೆಕ್ನಿಕಲ್ ಸಪೋರ್ಟ್ ಗಳನ್ನ ಕೊಡ್ಬೇಕಾದ್ರೆ ಬೇಳೂರು ಹೇಳಿದ್ರೆ ಕೆಲವನ್ನ ಮುಕ್ತ ಸೋರ್ಸ್ ಇಂದ ತಗೋಬಹುದು, ಅದನ್ನ ಹಾಗೆ ತಗೊಂಡು ಅಲ್ಲಿ ಕೆಲವನ್ನ ಮಾತ್ರ ಇನ್ವೆಂಟ್ ಮಾಡ್ಕೊಂಡು ಅದಕ್ಕೆ ಮಾತ್ರ ಒಂದಷ್ಟು ದುಡ್ಡನ್ನ ಬಳಸ್ಕೊಂಡು ಮುಕ್ತ
ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಕನ್ನಡ ಭಾಷಾ ಕೌಶಲ್ಯ ಆನ್ಲೈನ್ ಪರೀಕ್ಷೆ ತಂತ್ರಾಂಶ ಅಭಿವೃದ್ಧಿ ದೇಶಕ್ಕೆ ಮಾದರಿಯಾಗಲಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಟಿಎಸ್ ನಾಗಭರಣ ಅಭಿಪ್ರಾಯಪಟ್ಟಿದ್ದಾರೆ. ಕನ್ನಡ ಭಾಷಾ ಕೌಶಲ್ಯ ಆನ್ಲೈನ್ ಪರೀಕ್ಷೆ ತಂತ್ರಾಂಶ ಅಭಿವೃದ್ಧಿಯಿಂದ ಐಟಿ, ಬಿಟಿ ಸೇರಿದಂತೆ ಖಾಸಗಿ ವಲಯದಲ್ಲಿ ಉದ್ಯೋಗ ಪಡೆಯುವಲ್ಲಿ ವಂಚಿತರಾಗುತ್ತಿರುವ ಬಹುತೇಕ ಕನ್ನಡಿಗರಿಗೆ ವರದಾನವಾಗಲಿದ್ದು, ರಾಜ್ಯೋತ್ಸವದ ವೇಳೆಗೆ ಇದಕ್ಕೆ ಅಧಿಕೃತ ಚಾಲನೆ ನೀಡಲಾಗುವುದೆಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಟಿಎಸ್ ನಾಗಭರಣ ಹೇಳಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕನ್ನಡ ಭಾಷಾ ಕೌಶಲ್ಯ ಆನ್ಲೈನ್ ಪರೀಕ್ಷೆ ಯೋಜನೆ ಕುರಿತು ತಜ್ಞರೊಂದಿಗೆ ಜಾಲ ಸಂಪರ್ಕ ಸಭೆ ನಡೆಸಿದ ನಾಗಭರಣ, ಈ ಪರೀಕ್ಷಾ ತಂತ್ರಾಂಶವನ್ನು ಅಭಿವೃದ್ಧಿಯಿಂದ ಅನಿವಾಸಿ ಕನ್ನಡಿಗರಿಗೂ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಗಡಿನಾಡು, ಹೊರನಾಡು, ಹೊರದೇಶದ ಕನ್ನಡಿಗರಿಗೆ ಕನ್ನಡ ಕಲಿಕೆಯ ದೃಢೀಕರಣ ಬಯಸುವವರಿಗೆ ಕನ್ನಡ ಭಾಷಾ ಕೌಶಲ್ಯ ಆನ್ಲೈನ್ ಪರೀಕ್ಷೆ ಯೋಜನೆ ಅತ್ಯುತ್ತಮವಾದ ಸಾಧನವಾಗಲಿದೆ. ಇಂತಹ ಮಹತ್ವದ ಕಾರ್ಯಕ್ಕೆ ಎಲ್ಲರೂ ಬದ್ಧತೆಯಿಂದ ಕೆಲಸ ಮಾಡುವಂತೆ ಸಭೆಯಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಡಾ ಸುನಿಲ್ ಪನ್ವಾರ್, ಐಎಫ್ಎಸ್ ಕಾರ್ಯಕಾರಿ ನಿರ್ದೇಶಕರು, ಸಿಎಸ್ಜಿ ಬೆಂಗಳೂರು, ಕೆಎಸ್ ಶಿವರಾಮ್ ಯೋಜನಾ ನಿರ್ದೇಶಕರು, ಈ ಕನ್ನಡ ಆಡಳಿತ ಬೆಂಗಳೂರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾ ಕೆ ಮುರಳೀಧರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.